ನಿನ್ನೆ ತರಗತಿಯಲ್ಲಿ ನಾವೇನು ಅಭ್ಯಾಸ ಮಾಡಿಲ್ಲ ಅಂದ್ರೆ ವರ್ಗ ಸಮೀಕರಣಗಳ ಅಭ್ಯಾಸ ಮಾಡಿದ್ವಿ. ಕೊಟ್ಟಿರುವ ಸಮಸ್ಯೆಗಳಲ್ಲಿ ಯಾವ ವರ್ಗ ಸಮೀಕರಣ ಫೈಂಡ್ ಔಟ್ ಮಾಡಿದ್ವಿ, ರೈಟ್? ಕೆಲವೊಂದು ಸಮೀಕರಣಗಳು ಕೊಡ್ತೀನಿ, ಇದು ವರ್ಗ ಸಮೀಕರಣ ಹೌದಲ್ಲ ಅಂತ ನಾವು ಚೆಕ್ ಮಾಡಿದ್ವಿ. ಇವತ್ತು ನಾವು ಏನ್ ಮಾಡೋಣ ಅಂದ್ರೆ ಉದಾಹರಣೆ ನಾನು ಕೊಡ್ತೇನೆ. ಇಲ್ಲಿ ಏನಪ್ಪಾ ಅಂದ್ರೆ ವರ್ಗ ಸಮೀಕರಣಗಳಲ್ಲಿ ಇದರಲ್ಲಿ ಏನಪ್ಪಾ ಅಂದ್ರೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ನಾವು ಈಗ ಸುಮಾರು ಒಂದು 5-6 ವರ್ಗ ಸಮೀಕರಣ ಕೊಡ್ತೀನಿ. ಇದು ವರ್ಗ ಸಮೀಕರಣ ಹೌದಲ್ಲ ಅಂತ ನಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ಸಮೀಕರಣಗಳನ್ನ ನಾವು ಕೊಟ್ಬಿಡೋದು. ಏನ್ ಕೊಟ್ಬಿಡೋದು ಅಂದ್ರೆ x plus 1 whole square is equals x square, ಇದು ಒಂದು ಕೊಟ್ಟಿದ್ದೀನಿ. ಇದು ವರ್ಗ ಸಮೀಕರಣ ಹೌದಲ್ಲ ಅಂತ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಚೆಕ್ ಮಾಡ್ತೀವಿ. ಚೆಕ್ ಮಾಡಿದಾಗ ಫಸ್ಟ್ ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಬಿಡಿಸಿದಾಗ ಇದು ವರ್ಗ ಸಮೀಕರಣ ಹೌದಲ್ಲ ಅಂತ ಗೊತ್ತಾಗ್ತದೆ. ಉದಾಹರಣೆ ಇಲ್ಲೊಂದಿದೆ, ಎರಡನೇದು x divided by 2 plus x equals 0, ಇದು ವರ್ಗ ಸಮೀಕರಣ ಹೌದಲ್ಲ ಅಂತ ನಾವು ಚೆಕ್ ಮಾಡ್ತೀವಿ. ಅದೇ ರೀತಿ ಇದನ್ನು ನಾವು ಏನ್ ಮಾಡ್ತೀವಪ್ಪ ಅಂದ್ರೆ 1 by x plus x is equals 5 ಹೀಗೆ ಕೊಟ್ಟಿದ್ದೀನಿ. ಈ ಮೂರು ಸಮೀಕರಣಗಳನ್ನು ನಾನು ಕೊಟ್ಟಿದ್ದೀನಿ. ಈ ವರ್ಗ ಸಮೀಕರಣ ಹೌದಲ್ಲ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಚೆಕ್ ಮಾಡಬಹುದು. ಹ್ಯಾಂಗ್ ಚೆಕ್ ಮಾಡ್ತೀವಿ ಅಂದ್ರೆ ಗಮನದಲ್ಲಿ ಇದನ್ನ a plus b whole square ಸೂತ್ರವನ್ನು ಉಪಯೋಗಿಸಿ ನಾವು ಕಂಡುಹಿಡಿತೀವಿ. ಏನ್ a plus b whole square equals ಜೋರಾಗಿ ಸ್ವಲ್ಪ ಮಾತಾಡು. ಮತ್ತೆ ಯಾರು ಹೇಳ್ತಾರೆ? ನೀ ಹೇಳಪ್ಪ. ಎಸ್, ನೀ ಹೇಳು. ನೀನು ಹೇಳು. a square plus b square plus 2ab. ವೆರಿ ಗುಡ್. a square plus b square plus 2ab minus 2ab ಅಲ್ಲ, ಇದು a square plus b square 2ab plus b square. ನಿನ್ನೆ ತರಗತಿಯಲ್ಲಿ ನಾವೇನು ಅಭ್ಯಾಸ ಮಾಡಿಲ್ಲ ಅಂದ್ರೆ ವರ್ಗ ಸಮೀಕರಣಗಳ ಅಭ್ಯಾಸ ಮಾಡಿಲ್ಲ. ಕೊಟ್ಟಿರುವ ಸಮಸ್ಯೆಗಳಲ್ಲಿ ಯಾವ ವರ್ಗ ಸಮೀಕರಣ ಫೈಂಡ್ ಔಟ್ ಮಾಡಿಲ್ಲ, ರೈಟ್? ಕೆಲವೊಂದು ಸಮೀಕರಣಗಳು ಕೊಡ್ತೀನಿ, ಇದು ವರ್ಗ ಸಮೀಕರಣ ಹೌದಲ್ಲ ಅಂತ ನಾವು ಚೆಕ್ ಮಾಡಿಲ್ಲ. ಇವತ್ತು ನಾವು ಏನ್ ಮಾಡೋಣ ಅಂದ್ರೆ ಉದಾಹರಣೆ ನಾನು ಕೊಡ್ತೇನೆ. ಇಲ್ಲಿ ಏನಪ್ಪಾ ಅಂದ್ರೆ ವರ್ಗ ಸಮೀಕರಣಗಳಲ್ಲಿ ಇದರಲ್ಲಿ ಏನಪ್ಪಾ ಅಂದ್ರೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ನಾವು ಈಗ ಸುಮಾರು ಒಂದು 5-6 ವರ್ಗ ಸಮೀಕರಣ ಕೊಡ್ತೀನಿ. ಇದು ವರ್ಗ ಸಮೀಕರಣ ಹೌದಲ್ಲ ಅಂತ ನಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ಸಮೀಕರಣಗಳನ್ನ ನಾವು ಕೊಟ್ಬಿಡೋದು. ಏನ್ ಕೊಟ್ಬಿಡೋದು ಅಂದ್ರೆ x plus 1 whole square is equals x square, ಇದು ಒಂದು ಕೊಟ್ಟಿದ್ದೀನಿ. ಇದು ವರ್ಗ ಸಮೀಕರಣ ಹೌದಲ್ಲ ಅಂತ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಚೆಕ್ ಮಾಡ್ತೀವಿ. ಚೆಕ್ ಮಾಡಿದಾಗ ಫಸ್ಟ್ ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಬಿಡಿಸಿದಾಗ ಇದು ವರ್ಗ ಸಮೀಕರಣ ಹೌದಲ್ಲ ಅಂತ ಗೊತ್ತಾಗ್ತದೆ. ಉದಾಹರಣೆ ಇಲ್ಲೊಂದಿದೆ, ಎರಡನೇದು x divided by 2 plus x equals 0, ಇದು ವರ್ಗ ಸಮೀಕರಣ ಹೌದಲ್ಲ ಅಂತ ನಾವು ಚೆಕ್ ಮಾಡ್ತೀವಿ. ಅದೇ ರೀತಿ ಇದನ್ನು ನಾವು ಏನ್ ಮಾಡ್ತೀವಪ್ಪ ಅಂದ್ರೆ 1 by x plus x is equals 5 ಹೀಗೆ ಕೊಟ್ಟಿದ್ದೀನಿ. ಈ ಮೂರು ಸಮೀಕರಣಗಳನ್ನು ನಾನು ಕೊಟ್ಟಿದ್ದೀನಿ. ಈ ವರ್ಗ ಸಮೀಕರಣ ಹೌದಲ್ಲ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಚೆಕ್ ಮಾಡಬಹುದು. ಹ್ಯಾಂಗ್ ಚೆಕ್ ಮಾಡ್ತೀವಿ ಅಂದ್ರೆ ಗಮನದಲ್ಲಿ ಇದನ್ನ a plus b whole square ಸೂತ್ರವನ್ನು ಉಪಯೋಗಿಸಿ ನಾವು ಕಂಡುಹಿಡಿತೀವಿ. ಏನ್ a plus b whole square equals ಜೋರಾಗಿ ಸ್ವಲ್ಪ ಮಾತಾಡು. ಮತ್ತೆ ಯಾರು ಹೇಳ್ತಾರೆ? ನೀ ಹೇಳಪ್ಪ. ಎಸ್, ನೀ ಹೇಳು. ನೀನು ಹೇಳು. a square plus b square plus 2ab. ವೆರಿ ಗುಡ್. a square plus b square plus 2ab minus 2ab ಅಲ್ಲ, ಇದು a square plus b square 2ab plus b square, ಅಥವಾ ಇದನ್ನು ಇನ್ನೂ ಕರಿತೀವಿ a square plus b square plus 2ab ಅಂತ ಬರೀತೀವಿ. ಚಿಹ್ನೆಗಳನ್ನು ಗಮನ ಇಟ್ಟು ನೋಡಬೇಕು. ಕೂತ್ಕೋ. ಇದನ್ನ ನೋಡಲಾಗಿ ನಾನೇನ್ ಮಾಡ್ತೀನಿ ಅಂದ್ರೆ ಇದನ್ನ ನೋಡಿ, a b x square plus 2 into x into 1
1 plus 1 whole square ಹಿಂಗ್ ಬಂದಿದೆ. a plus b whole square, a square plus 2ab plus b square. a square a ದ ಬೆಲೆ x, b ದ ಬೆಲೆ 1. ಹಾಗಾದ್ರೆ a equals x is equals a equals x ಇದೆ, b equals 1 ಇದ್ದಾಗ a square ಅಂದ್ರೆ x square plus 2 ಗೆ 2 ಇದೆ, a ಅಂದ್ರೆ x, b ಅಂದ್ರೆ 1, b whole square ಅಂದ್ರೆ 1 whole square is equal to ಏನಿದೆ ಅಂದ್ರೆ ಇಲ್ಲಿ x square ಇದೆ, ಇದು x square ಹಾಗೆ ಬರೀತೀವಿ. ಹಾಗಾದ್ರೆ x square plus ಇವೆರಡು ಗುಣಿಸಿದಾಗ 2x ಆಗ್ತದೆ, ಪ್ಲಸ್ 1 ಅನ್ನು ವರ್ಗ ಮಾಡಿದ್ರೆ 1 ಆಗ್ತದೆ, is equals x square. ಇದು ವರ್ಗ ಸಮೀಕರಣವೇ ಅಂತ ಹೇಳ್ತಾನೆ ನಾವು. ಇದು ವರ್ಗ ಸಮೀಕರಣವೇ ಯಾಕಲ್ಲ? ಈ x square ಏನಾಗ್ತದೆ ಕ್ಯಾನ್ಸಲ್ ಆಗ್ಬಿಡುತ್ತೆ ಡೈರೆಕ್ಟ್. x square ಕ್ಯಾನ್ಸಲ್ ಆದಾಗ ಉಳಿತದ ನಮಗೆ ಏನಂದ್ರೆ 2x plus 1 ಅಷ್ಟೇ ಉಳಿತದೆ. ಆದ್ದರಿಂದ ಇದು ವರ್ಗ ಸಮೀಕರಣ ಅಲ್ಲ ಅಂತ ಹೇಳ್ಬೇಕು. ಅದೇ ರೀತಿ ಇದನ್ನು ನಾವು ಬಿಡಿಸಲಾಗಿ ಇದಕ್ಕೆ ನಾವು ಓರೆ ಗುಣಾಕಾರ ಪದ್ಧತಿ ಅಳವಡಿಸ್ಕೊತೀವಿ. ಓರೆ ಗುಣಾಕಾರ ಮಾಡಿದಾಗ ಛೇದ ಹೊಂದಿರ್ತದೆ. ಹಾಗಾದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಜಸ್ಟ್ ಲೈಕ್ x into 1x plus 2x divided by 2 equals 0. ವರ್ಗ ಸಮೀಕರಣವೇ? ವರ್ಗ ಸಮೀಕರಣ ಅಲ್ಲ. ಸರಿ, ವರ್ಗ ಸಮೀಕರಣ ಅಲ್ಲ. ಯಾಕಲ್ಲ? ವರ್ಗ ಸಮೀಕರಣ ಅಲ್ಲ ಅಂತ ಯಾಕಲ್ಲ? yes good. ಷರಾಕ್ಷರದ ಘಾತ ಏನಿಲ್ಲ, ಸ್ಕ್ವೇರ್ ಎರಡಿಲ್ಲ, ಆದ್ದರಿಂದ ಒಂದು ವರ್ಗ ಸಮೀಕರಣ ಅಲ್ಲ. ಹಾಗಾದ್ರೆ ಇದನ್ನ ನಾವು ಚೆಕ್ ಮಾಡ್ತೀವಿ. ಇದನ್ನು ಛೇದದಲ್ಲಿ ಏನಿಲ್ಲ ಬಂದಿರ್ತದೆ. ನಾವು ಓರೆ ಗುಣಾಕಾರ ಮಾಡ್ತೀವಿ. ಇದಕ್ಕೂ ಓರೆ ಗುಣಾಕಾರ ಹಿಂಗ್ ಮಾಡ್ತೀವಿ, ಇದಕ್ಕೂ ಓರೆ ಗುಣಾಕಾರ ಹಿಂಗ್ ಮಾಡ್ತೀವಿ. 1 into 1 1 plus x into x x square divided by x into 1 x equals 5. ಹೌದಾ? ಯಾಕ? ಅದರ ಷರಾಕ್ಷರದ ಘಾತ ಏನಪ್ಪ ಅಂದ್ರೆ ಎಷ್ಟಿದೆ? ಆದ್ದರಿಂದ ಇದು ವರ್ಗ ಸಮೀಕರಣ. ನಾನೇನ್ ಮಾಡ್ತೀನಿ ಅಂದ್ರೆ ಇದು ನಾನು ನೋಟ್ಬುಕ್ ಇದೆ, ಗಮನ ಇರಲಿ ಎಲ್ಲರೂ. ಇದನ್ನ ತಗೊಂಡು ಒಂದು ಆಕ್ಟಿವಿಟಿ ಮಾಡಬಹುದು, ಈಸಿಯಾಗಿ ಒಂದು ಆಕ್ಟಿವಿಟಿ ಮಾಡಬಹುದು. ಏನ್ ಆಕ್ಟಿವಿಟಿ ಅಂದ್ರೆ ಈ ನೋಟ್ಬುಕ್ ನಲ್ಲಿ ಸುಮಾರು ಒಂದು 200 ಪೇಜ್ ಇರ್ಬೋದು, ಅಥವಾ 150 ಪೇಜ್ ಇರ್ಬೋದು, ಅಥವಾ 100 ಪೇಜ್ ಇರ್ಬೋದು. ನಾನೇನ್ ಮಾಡ್ತೀನಿ ಅಂದ್ರೆ ಈ ನೋಟ್ಬುಕ್ ಲಿಂದ ಒಂದು ಪೇಜ್ ಅನ್ನು ಕಟ್ ಮಾಡ್ಕೋತೀನಿ. ನೋಡಿ ಗಮನ ಇರಲಿ, ಕಾನ್ಸೆಪ್ಟ್ ಹೇಗಿದೆ. ಈ ನೋಟ್ಬುಕ್ ಲಿಂದ ಒಂದು ಪೇಜ್ ಅನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಾಗ ನೋಟ್ಬುಕ್ ಎಂಬುದು ಒಂದು ವರ್ಗ ಸಮೀಕರಣ. ಇದ್ರ ಹೆಸರು ಇದು ಇಲ್ಲಿ ಐತಿ. ಹೇಗೈತಿ? ಏನಾಯ್ತಂದ್ರೆ x square plus 4x plus 4 is equal 0. ಇದು ಒಂದು ವರ್ಗ ಸಮೀಕರಣ. ನೋಟ್ಬುಕ್ ಎಂಬುದು ವರ್ಗ ಸಮೀಕರಣ. ಈ ವರ್ಗ ಸಮೀಕರಣದಲ್ಲಿ ನಾನು ಎಷ್ಟೇ ಹಾಳೆಗಳನ್ನು ಕಿತ್ಕೋಬಹುದು, ತಕ್ಕೋಬಹುದು. ತಕ್ಕೊಂಡಾಗ ಏನಾಗ್ತದಂದ್ರೆ ವರ್ಗ ಸಮೀಕರಣದಿಂದ ಬರುವಂತ ಸಾಮಾನ್ಯ ಅಪವರ್ತನಗಳು ಇವು. ಒಂದು ಹಾಳೆ ತೆಗೆದ್ರೆ ಅಪವರ್ತನ, 2 ಹಾಳೆ ತೆಗೆದ್ರೆ ಅಪವರ್ತನ, 3 ಹಾಳೆ ತೆಗೆದ್ರೆ ಅಪವರ್ತನ. ಹಾಗಾದ್ರೆ ಇಂಥ ವರ್ಗ ಸಮೀಕರಣಗಳನ್ನ ನಾವೇನ್ ಮಾಡ್ಬೇಕಂದ್ರೆ ಸಾಮಾನ್ಯ ಅಪವರ್ತನ ತೆಗೆಯುವುದರ ಮೂಲಕ ಅಥವಾ ಮಧ್ಯದ ಪದಗಳನ್ನ ತೆಗೆಯುವುದರ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ ಅಪವರ್ತನ ಕ್ರಮದಿಂದ ವರ್ಗ ಸಮೀಕರಣಗಳನ್ನು ಬಿಡಿಸ್ತೀವಿ. ಹೇಗೆ ಅಪವರ್ತನ ಕ್ರಮದಿಂದ ಬಿಡಿಸ್ತೀವಿ ಅಂದ್ರೆ ಗಮನ ಇರಲಿ. ಇದರ ಒಂದೇ ಪೇಜ್ ತೆಗೆದು ಶ್ರೀನಿವಾಸ ಕೈ ಕೊಡ್ತೀನಿ, ತೋರ್ಪ ಶ್ರೀನಿವಾಸ ಸ್ವಲ್ಪ ಎದ್ದು. ಈಗ ಇದೊಂದು ಕೊಡ್ತೀನಿ, ಏನ ಬರ್ದಾನ ಹಿಂಗ ಒಂದು ಕಟ್ ಮಾಡ್ಬಿಡ್ತೀನಿ. ಇದೊಂದು ನಾನು ಎರಡೇ ಕಟ್ ಮಾಡೀನಿ, ಮೂರನೇದು ಕಟ್ ಮಾಡಿಲ್ಲ. ಎರಡೇ ಹಾಳೆಗಳನ್ನ ಮಾತ್ರ ಕಟ್ ಮಾಡಿ ನಾವು ಮನುಷ್ಯಕ್ಕೆ ಒಂದ ಕಟ್ ಮಾಡ್ಕೋಬಹುದು. ಎಷ್ಟಾದ್ರೂ ಹಾಳೆ ಕಟ್ ಮಾಡ್ಕೋಬಹುದು. ಏನಪ್ಪಾ ದರ್ಶನ ಅಂದ್ರೆ ಆಗಿದ್ರೆ ಸುದರ್ಶನ್. ಈಗ ನಾನು ಈ ನೋಟ್ಬುಕ್ ನಲ್ಲಿ 2 ಹಾಳೆಗಳನ್ನು ಕಟ್ ಮಾಡೀನಿ. ವರ್ಗ ಸಮೀಕರಣಕ್ಕೆ ಶೂನ್ಯತೆ ಇರುವುದಿಲ್ಲ ತಂಗಿ, ಬಹುಪದೋಕ್ತಿಗೆ ಮಾತ್ರ ಶೂನ್ಯತೆಗಳಿರ್ತಾವೆ. ವರ್ಗ ಸಮೀಕರಣಕ್ಕೆ ಶೂನ್ಯತೆ ಇರುವುದಿಲ್ಲ. ವರ್ಗ ಸಮೀಕರಣಕ್ಕೆ ಮೂಲಗಳು ಇರುತ್ತವೆ. ಒಂದು ಧನ ಮೂಲ ಇರ್ತದೆ, ಒಂದು ಋಣ ಮೂಲ ಇರ್ತದೆ, ಅಥವಾ 2 ಋಣ ಮೂಲ ಇರ್ತವೆ, ಅಥವಾ 2 ಧನ ಮೂಲ ಇರ್ತವೆ. ವರ್ಗ ಸಮೀಕರಣಕ್ಕೆ ಮೂಲಗಳು ಹೊಂದಿರುತ್ತವೆ, ವರ್ಗ ಸಮೀಕರಣಗಳು ಮೂಲಗಳನ್ನು ಹೊಂದಿರುತ್ತವೆ. ಆದರೆ ವರ್ಗ ಸಮೀಕರಣ ಶೂನ್ಯತೆಗಳನ್ನು ಹೊಂದಿರುವುದಿಲ್ಲ. ಯಾಕಪ್ಪ ಅಂದ್ರೆ ಬಹುಪದೋಕ್ತಿಗಳು ಶೂನ್ಯತೆಗಳನ್ನು ಹೊಂದಿರುತ್ತವೆ, ಮೂಲಗಳನ್ನು ಹೊಂದಿರುವುದಿಲ್ಲ. ಇದೇ ವ್ಯತ್ಯಾಸ ಬಹುಪದೋಕ್ತಿಗೆ ಮತ್ತು ವರ್ಗ ಸಮೀಕರಣಕ್ಕೆ, ಗಮನ ಇರಬೇಕು. ಆದ್ದರಿಂದ ನಾನೇನ್ ಮಾಡಿದೆ ಅಂದ್ರೆ 2 ಹಾಳೆಗಳನ್ನು ಯಾಕೆ ತಗೊಂಡಿನಪ್ಪ ಅಂದ್ರ ವರ್ಗ ಸಮೀಕರಣಕ್ಕೆ 2 ಮೂಲಗಳನ್ನು ಹೊಂದಿರುತ್ತವೆ. ಅದು ಧನ ಮೂಲರೇ ಇರಬಹುದು, ಋಣ ಮೂಲರೇ ಇರಬಹುದು, 2 ಋಣರೇ ಇರಬಹುದು, 2 ಧನರೇ ಇರಬಹುದು. ಆದ್ದರಿಂದ ನಾನೇನ್ ಮಾಡಿನ ಅಂದ್ರೆ ಈ 2 ಮೂಲಗಳನ್ನು ತಗೊಂಡಿನಿ. 2 ಮೂಲ ಯಾಕೆ ತಗೊಂಡಿನಿ ಅಂದ್ರೆ ಗಮನ ಇರಲಿ, ಕೂತ್ಕೊಳ್ಳಿ ಕೆಳಗೆ.
ಎರಡು ಮೂಲ ಯಾಕೆ ನೋಡಿನಂದ್ರೆ ಈಗ ಇಲ್ಲಿ ಒಂದು ವರ್ಗ ಸಮೀಕರಣ ಹಾಕಿದ್ದೀನಿ ಮುಂದೆ. ಇದು ವರ್ಗ ಸಮೀಕರಣ ಹೌದಾ ಅಲ್ವಾ? ಹೌದು. ಈ ವರ್ಗ ಸಮೀಕರಣವನ್ನು ನಾವು ಏನ್ ಮಾಡಿವಪ್ಪ ಅಂದ್ರೆ ಕೊಟ್ಟಾಗ ಈ ವರ್ಗ ಸಮೀಕರಣದ ಮಧ್ಯದ ಪದವನ್ನು ವಿಸರ್ಜಿಸುವ ಮೂಲಕ ನಾವು ಅಪವರ್ತನ ಕ್ರಮದಿಂದ ವರ್ಗ ಸಮೀಕರಣಗಳನ್ನು ಬಿಡಿಸುತ್ತೇವೆ. ಈಗ ಚಪ್ಪ ಕೊಟ್ಟ ನೋಡು, ಅಪವರ್ತನ ಅಂದ್ರೆ ಏನ್ ಗೊತ್ತಾ? ದೊಡ್ಡ ಸಂಖ್ಯೆಯನ್ನ ಸಣ್ಣ ಸಂಖ್ಯೆಗಳು ಭಾಗಿಸುವುದು ಅಪವರ್ತನಗಳು. ದೊಡ್ಡ ನೋಟ್ಬುಕ್ ನಲ್ಲಿ ಒಂದು ಸಣ್ಣ ಹಾಳಿ ಕಿತ್ಕೊಂಡಾಗ ಈ ಸಣ್ಣ ಹಾಳಿ ಏನ್ ಮಾಡ್ತದ ಅಂದ್ರ ನೋಟ್ಬುಕ್ ಅನ್ನು ಭಾಗಿಸ್ಬಿಡ್ತದ. ಹಾಳಿ ನೋಟ್ಬುಕ್ ಅನ್ನು ಭಾಗಿಸ್ತದ? ಗಣಿತದ ಪ್ರಕಾರ ಭಾಗಿಸುತ್ತದೆ. ಯಾಕೆ ಭಾಗಿಸುತ್ತದೆ? ಇಂತ ಸುಮಾರು ಹಾಳಿಗಳನ್ನ ನಾವು ಬೈಂಡ್ ಮಾಡಿದಾಗ ಒಂದು ನೋಟ್ಬುಕ್ ಸಿಗ್ತದೆ. ಹಾಗಾದ್ರೆ ಆ ನೋಟ್ಬುಕ್ ನಲ್ಲಿ ಇರುವಂತ ಎರಡು ಹಾಳಿಗಳನ್ನ ಕಿತ್ಕೊಂಡ್ಬಿಟ್ರೆ ಆ ನೋಟ್ಬುಕ್ ನಲ್ಲಿ ಇರುವಂತಹ ಹಾಳಿಗಳು ಆ ನೋಟ್ಬುಕ್ ನ ಅಪವರ್ತನಗಳಿದ್ದಂಗೆ. ದಿಸ್ ಇಸ್ ದ ಆಕ್ಟಿವಿಟೀಸ್ ಅಂತಾರೆ ಇದಕ್ಕೆ. ಯಾಕಂದ್ರೆ ಎರಡು ಅಪವರ್ತನಗಳು ನಮ್ಗೆ ಸಿಗ್ತವೆ. ಯಾಕೆ ಎರಡು ಅಪವರ್ತನಗಳು ಸಿಗ್ತವೆ ಅಂದ್ರೆ ವರ್ಗ ಸಮೀಕರಣಕ್ಕೆ ಎರಡು ಮೂಲಗಳು ಹೊಂದಿರ್ತದೆ. ಆ ಎರಡು ಮೂಲ ಹೇಗಂತೆ ನಾವು ಅಪವರ್ತನ ವಿಧಾನದಿಂದ ಕಂಡಿಡ್ತೀವಿ. ಆಲ್ರೆಡಿ ನಾವು ಅಭ್ಯಾಸವನ್ನು ನಾವು ಮಾಡಿರ್ತೀವಿ. ಹೇಗಂದ್ರೆ ಮೊದಲು ನಾವು ಕೊನೆಯ ಪದ ಮತ್ತು ಮೊದಲ ಪದವನ್ನು ಗುಣಿಸ್ಬೇಕು. ಯಾವಾಗಲೂ ಅಪವರ್ತನ ಮಾಡುವಾಗ ಗುಣಿಸಿದಾಗ ಏನಾಗ್ತದೆ ಅಂದ್ರೆ 4 ಆಗ್ತದೆ ಅಥವಾ 4x² ಆಗ್ತದೆ. x² ಮತ್ತು 4 ಗುಣಿಸಿದ್ರೆ 4x² ಆಗ್ತದಲ್ಲ. ಆಯ್ತು. ನಂತರ ನಾವು 4ರ ಅಪವರ್ತನಗಳನ್ನು ಕಂಡುಹಿಡ್ಕೋತೀವಿ. ಹೀಗೆ ಎರಡು 4ರ ಅಪವರ್ತನಗಳನ್ನು ಕಂಡುಹಿಡ್ಕೋತೀವಿ. 4ರ ಅಪವರ್ತನಗಳು ಯಾವ ಅಂದ್ರೆ 2 ಮತ್ತು 2. ಯಾಕಪ್ಪ ಅಂದ್ರೆ ಎರಡು ಎರಡುಗಳು 4ನ್ನು ಭಾಗಿಸ್ತವೆ. ಆದ್ದರಿಂದ 4ರ ಅಪವರ್ತನಗಳು 2. ಅದೇ ರೀತಿ ಒಂದು ನೋಟ್ಬುಕ್ನಲ್ಲಿ 10 ಹಾಳಿ 20 ಹಾಳಿ 100 ಹಾಳಿ ಇದ್ದಾಗ ಈ ಎರಡು ಹಾಳಿಗಳು ಏನ್ ಮಾಡ್ತಾವ ಅಂದ್ರೆ ಆ ನೋಟ್ಬುಕ್ ಅನ್ನು ಬೈಂಡ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತವೆ. ಮತ್ತೆ ಪ್ರತಿಯೊಂದೊಂದು ನೋಟ್ಬುಕ್ ನಲ್ಲಿ ಹಾಳಿಗಳನ್ನು ಕಿತ್ಕೋದು ಏನಾಗ್ತದೆ? ನೋಟ್ಬುಕ್ ಉಳಿಯಲ್ಲ. ಉಳಿತದ ನೋಟ್ಬುಕ್ ಎಲ್ಲೇ ಉಳಿಯಲ್ಲ. ನೋಟ್ಬುಕ್ ಹೋಗಿ ಹಾಳಿ ಆಗ್ತಾವ. ನೋಡಿ ಎಷ್ಟು ವಿಚಿತ್ರ ನೋಡು. ಎಲ್ಲಾ ಹಾಳಿಗಳನ್ನು ಸಂಗ್ರಹಿಸಿದಾಗ ಒಂದು ನೋಟ್ಬುಕ್ ಆಗ್ತದೆ. ನೋಡು, ಮಳೆ ಬರ್ತದೆ, ಹನಿ ಹನಿಯಾಗಿ ಮಳೆ ಬೀಳ್ತದೆ. ಎಲ್ಲಾ ಮಳೆ ಹನಿಗಳ ಸಂಗ್ರಹ ಆಗಿ ನೀರು ಹರಿತಂದ್ರ ಅದೇನಾಗ್ತದ? ನದಿ ಆಗ್ತದೆ. ಅದೇ ನದಿ ದೊಡ್ಡ ಪ್ರಮಾಣದಾಗ ಹರಿದು ಹೋಗ್ತದೆ. ಹರಿದು ಹೋಗಿ ಸಮುದ್ರ ಉಂಟಾಗ್ತದೆ. ಹಾಗಾದ್ರೆ ಸಮುದ್ರದಲ್ಲಿ ಪ್ರತಿಯೊಂದು ಹನಿಗಳು ಬಹಳ ಇಂಪಾರ್ಟೆಂಟ್. ಹನಿಗಳಿಲ್ಲ ಸಮುದ್ರ ಆಗಲ್ಲ, ಹನಿ ಇಲ್ಲ ಮಳೆ ಆಗಲ್ಲ, ಮಳೆ ಇಲ್ಲ ಸಮುದ್ರ ಇಲ್ಲ, ನೀರಿಲ್ಲ, ಅಷ್ಟೇ. ಅಂದ್ರೆ ಪ್ರತಿಯೊಂದು ಕಣಗಳು, ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಂದು ಕಣಗಳು ಬಹಳ ಇಂಪಾರ್ಟೆಂಟ್. ಅದೇ ರೀತಿ ವರ್ಗ ಸಮೀಕರಣದಲ್ಲಿ ಪ್ರತಿಯೊಂದು ಮೂಲಗಳು ಅತ್ಯಂತ ಇಂಪಾರ್ಟೆಂಟ್. ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ದಿಸ್ ಇಸ್ ಒನ್ ಟೈಪ್ ಆಫ್ ದಿ ಆಕ್ಟಿವಿಟಿ. ನೀವು ಈಸಿಯಾಗಿ ಆಕ್ಟಿವಿಟಿಗಳನ್ನು ಮಾಡಬಹುದು ಮತ್ತು ಆ ಅಪವರ್ತನಗಳನ್ನು ನೀವು ಹೇಳ್ಬೋದು. ಈಸಿಯಾಗಿ ಮಾಡಬಹುದು. ಇದಕ್ಕೆ ದುಡ್ಡು ಖರ್ಚು ಮಾಡೋದಿಲ್ಲ, ಏನು ಮಾಡೋದಿಲ್ಲ. ವೇಸ್ಟ್ ಹಾಳಿಗಳನ್ನು ಕಟ್ ಮಾಡ್ಕೊಂಡಿನಿ ಅಷ್ಟೇ. ಶ್ರೀನಿವಾಸ ಪ್ರಸಾದ್ ಅಷ್ಟೇ. ಈಗ ನಾವೇನ್ ಮಾಡ್ತೀವಿ? ಇಂಥವು ಇಟ್ಕೊಂಡ್ಬಿಟ್ಟು ಅಪವರ್ತನ ಕಂಡಿಡ್ತೀವಿ. ಏನಂದ್ರೆ ಗುಣಾಕಾರ ಮಾಡಿದಾಗ ಕೊನೆಯ ಪದ ಬರಬೇಕು, ಕೂಡಿಸಿ ಅಥವಾ ಕಳೆದಾಗ ಮಧ್ಯ ಪದ ಬರಬೇಕು. ಹಾಗಾದ್ರೆ 2 ಮತ್ತು 2 ಗುಣಾಕಾರ ಮಾಡಿದಾಗ 4 ಬರ್ತದೆ. 2 ಮತ್ತು 2 ಕೂಡಿಸ ಮಧ್ಯ ಪದ 4x ಬರ್ತದೆ. ಹಾಗಾದ್ರೆ ನೀನು ಅಪವರ್ತನ ಸಿಕ್ಕು 2, 2 ಚಿಹ್ನೆಗಳು ಯಾವುವು? ಚಿಹ್ನೆಗಳು. ಅವ ನಾವೇನ್ ಮಾಡ್ತೀವಿ? ಮೊದಲ ಪದವನ್ನು ಹಾಗೆ ಬರಿತೀವಿ, ಮಧ್ಯದ ಪದವನ್ನು ತೆಗೆದುಬಿಟ್ಟು ಆ ಮಧ್ಯದ ಪದದಲ್ಲಿ 2 ಅಪವರ್ತನಗಳನ್ನು ಜೋಡಿಸಿ ಕೊನೆಯ ಪದವನ್ನು ಹಾಗೆ ಬರೆದು ಇದು ವರ್ಗ ಸಮೀಕರಣ ರೆಡಿ ಮಾಡ್ತೀವಿ. ಗೊತ್ತವಾ ಶ್ರೀನಿವಾಸ್? ಮಾಡಿದಾಗ ಏನಾಗ್ತದೆ ಅಂದ್ರೆ 3 ಪದಗಳು ಹೋಗಿ 4 ಪದಗಳು ಉಂಟಾದವು. ಆ 4 ಪದಗಳಲ್ಲಿ ಮೊದಲ 2 ಪದಗಳನ್ನು ಜೋಡಿಸಲಾಗಿ ಎರಡನೇ 2 ಪದಗಳನ್ನು ಜೋಡಿಸಲಾಗಿ ನಮಗೆ ಏನ್ ಸಿಗ್ತದಪ್ಪ ಅಂದ್ರೆ x ಇಂಟು ಬ್ರಾಕೆಟ್ x ಪ್ಲಸ್ 2 ಸಿಗ್ತದೆ. ಯಾಕೆ ಸಿಗ್ತದೆ ಅಂದ್ರೆ ಈ 2 ಪದದಲ್ಲಿ ಕಾಮನ್ ಏನದು ಅಂದ್ರೆ ಸಾಮಾನ್ಯ ಗುಂಪು ಮಾಡಿ ಅಪವರ್ತನ ಮಾಡಿದಾಗ x ಸಾಮಾನ್ಯ ಇರೋದು, 2 ಸಾಮಾನ್ಯ ಇಲ್ಲ. ಈ ಸ್ಟೆಪ್ ಬಹಳ ಇಂಪಾರ್ಟೆಂಟ್. ಪದೇ ಹೇಳ್ತಾ ಇದ್ದೀನಿ, ಸ್ಟೆಪ್ ಬಹಳ ಇಂಪಾರ್ಟೆಂಟ್ ಸ್ಟೆಪ್. ಯಾಕೆ ಸ್ಟೆಪ್ ಅಂದ್ರೆ 2 ಪದಗಳಲ್ಲಿ ಯಾವ ಪದಗಳು ಸಾಮಾನ್ಯ ಅದಾವ ಅದು ಅರ್ಥ ಮಾಡ್ಕೋಬೇಕು. ಆ ಸಾಮಾನ್ಯ ಇದ್ದಂತ ಪದಗಳನ್ನು ನಾವೇನ್ ಮಾಡ್ತೀವಿ ಅಂದ್ರೆ ಸಾಮಾನ್ಯವಾಗಿ ಹೊರಗಡೆ ತೆಗೆದಾಗ ಅದೇ ಕಾಮನ್ ಆಗಿದ್ದು. 2 ಇಲ್ಲ ಬರಲ್ಲ. ಯಾಕ? 2 ಪದದಲ್ಲಿ ಇಲ್ಲ. ವಿ ಅಂಡರ್ಸ್ಟ್ಯಾಂಡ್ ದಿಸ್. ಹಾಗಾದ್ರೆ x ಇಂಟು ಬ್ರಾಕೆಟ್ x ಪ್ಲಸ್ 2 ಪ್ಲಸ್ ಏನಿದೆ ಕಾಮನ್? 2 ಯಾಕೆ ಕಾಮನ್ ಇದೆ ಅಂದ್ರೆ 4 ಮತ್ತು 2 ಒಂದೇ ಬಗ್ಗೆ ಆಗದವು. ಯಾವ ಬಗ್ಗೆ ಅದು? 2 ಬಗ್ಗೆ ತಾನೆ. ಪದವಲ್ಲ 2 ಬಗ್ಗೆ. ಎಸ್. ಹಾಗಾದ್ರೆ 2 ಎಷ್ಟೇ 4? ನಾವೇನ್ ಮಾಡ್ತೀವಿ ಅಂದ್ರೆ 2 ಅಷ್ಟೇ ಕಾಮನ್ ತೆಗಿತೀವಿ, x ಕಾಮನ್ ತೆಗಲ್ಲ. x ಕಾಮನ್ ತೆಗೆದಿಲ್ಲ. ಯಾಕೆ?
ಎಕ್ಸ್ ಕಾಮನ್ ತೆಗೆಯಲ್ಲ, ಬರೀ 2 ಅಷ್ಟೇ ಕಾಮನ್ ತೆಗೆದಿದೆ. ಸಾಮಾನ್ಯ ಪದ ಅಥವಾ ಇಂಗ್ಲಿಷ್ ನಲ್ಲಿ ಕಾಮನ್ ಅಂದ್ರೆ ಅರ್ಥ ಏನ್ ಗೊತ್ತಾ, 2 ಪದದಲ್ಲಿ ಆ ಪದಗಳು ಇರಬೇಕು, ಅವಾಗ ನಾವು ಸಾಮಾನ್ಯವಾಗಿ ಒಂದು ತೆಗಿಲಿಕ್ಕೆ ಬರ್ತದೆ, ಇಲ್ಲ ಅಂತ ಬರಲ್ಲ. ದಿಸ್ ಇಸ್ ಮೇನ್ ಪಾಯಿಂಟ್. ನಮ್ಮ ಹಾಸ್ಟೆಲ್ದಾಗೆ ಹುಡುಗಿಯರು ಇರ್ತಾರೆ, ಸ್ಕೂಲ್ನಾಗ ಹುಡುಗಿಯರು ಇರ್ತಾವೆ, 2ರಲ್ಲಿ ಇರ್ತಾವೆ. ಸ್ಕೂಲ್ನಾಗ ಇರ್ತಾವೆ, ಹಾಸ್ಟೆಲ್ದಾಗ ಇರ್ತಾವೆ. ಒಂದ್ ವೇಳೆ ಬರೀ ಸ್ಕೂಲ್ನಾಗ ಅಷ್ಟೇ ಇದ್ರೆ ಹಾಸ್ಟೆಲ್ದಾಗ ಇಲ್ಲ ಅಂದ್ರೆ ದೋಸ್ ಆರ್ ನಾಟ್ ಕಾಮನ್. ಅವ್ರು ಡೇ ಸ್ಕಾಲರ್ಸ್ ಅಪ್ಪ. ನೀವು ದಿವಸ ಮನೆಗೆ ಹೋಗಿ ಹೊಳಿ ಬರೋರು, ಹಾಸ್ಟೆಲ್ದಾಗ ಒಳಗೆ ಎಂಟ್ರಿ ಇಲ್ಲ. ನೀವು ಹಾಸ್ಟೆಲ್ದಾಗ ಇರ್ತೀರಾ, ಇಲ್ಲಿ ಇರ್ತೀರ ಅಂದ್ರೆ ಯು ಆರ್ ಟೋಟಲಿ ಕಾಮನ್ಸ್. ಇಲ್ಲಿ ಬರ್ಬೋದು, ಅಲ್ಲಿ ಹೋಗ್ಬೋದು, ಮಠದಾಗ ಹೋಗ್ಬೋದು, ಎಲ್ಲ ಕಡೆ ಹೋಗ್ಬೋದು. ಇಲ್ಲಾಂದ್ರೆ ನೀವು ಕಾಮನ್ ಮನುಷ್ಯ. ಹಂಗೆ ನಾವು 2 ಪದದಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅದೇ ಪದಗಳು ಇರಬೇಕು ಸಾಮಾನ್ಯವಾಗಿ. ಆದ್ದರಿಂದ ಅಂತವು ಸಾಮಾನ್ಯವಾಗಿ ತೆಗಿತೀವಿ. ಸಾಮಾನ್ಯ ಏನು? 2 ಸಾಮಾನ್ಯ ಬಂದಾಗ ಎಕ್ಸ್ ಉಳಿತು ಪ್ಲಸ್ 2 ಎಷ್ಟೇ 4 ಚಿಡ. ಹಾಗಾದ್ರೆ ಮತ್ತೆ ಇದರಲ್ಲಿ ಮತ್ತೆ 2 ಸಾಮಾನ್ಯ ಅದಾವ, ಎಕ್ಸ್ ಪ್ಲಸ್ 2 ಸಾಮಾನ್ಯ ಅದಾವ. ನೆಕ್ಸ್ಟ್ ಎಕ್ಸ್ ಪ್ಲಸ್ 2 ಇದೆ, ಈಕ್ವಲ್ಸ್ ಕ್ಲಿಯರ್ ಕಟ್. ಹಾಗಾದ್ರೆ ಈಗ ನೋಡು, ಎಕ್ಸ್ ಪ್ಲಸ್ 2 ಈಕ್ವಲ್ಸ್ 1 0, ಎಕ್ಸ್ ಪ್ಲಸ್ 2 ಈಕ್ವಲ್ಸ್ ಇನ್ನೊಂದು 0. 2 ಪದಗಳು ಈಕ್ವಲ್ 0 ಗೆ ಸಮಾನ ಸಮೀಕರಣಗಳಲ್ಲಿ. ಹಾಗಿದ್ದಾಗ ಇದನ್ನ ರೈಟ್ ಸೈಡ್ ಹೋದಾಗ ಎಕ್ಸ್ ಈಕ್ವಲ್ಸ್ -2 ಅದ, ಎಕ್ಸ್ ಈಕ್ವಲ್ಸ್ -2 ಅದ. ಹಾಗಾದ್ರೆ ವರ್ಗ ಸಮೀಕರಣದ 2 ಮೂಲಗಳು ಯಾವುವು ಅಂದ್ರೆ, ವರ್ಗ ಸಮೀಕರಣದ 2 ಮೂಲಗಳು ಎಕ್ಸ್ ಈಕ್ವಲ್ಸ್ -2 ಮತ್ತು -2. ಹೀಗೆ ನಾವು ಅಪವರ್ತನ ಕ್ರಮದಿಂದ ಸಾಕಷ್ಟು ಲೆಕ್ಕಗಳನ್ನು ನಾವು ಬಿಡಿಸ್ತಾ ಇದ್ದೀವಿ, ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ. ಮುಂದುವರೆದು ನಾವೇನು ಅಭ್ಯಾಸ ಮಾಡ್ತೀವಿ ಅಂದ್ರೆ, ಇನ್ನು ಮುಂದುವರೆದು ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಅಭ್ಯಾಸ ಮಾಡಿದ್ವಿ. ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಹೇಳಿದೆ ನಾನು. ವರ್ಗ ಸಮೀಕರಣದ ಆದರ್ಶ ರೂಪ ಏನ್ ಹೇಳ್ತದೆ ಅಂದ್ರೆ, ax² + bx + c = 0 ಅಂತ ಹೇಳ್ತದೆ. ಯಾವಾಗ ವರ್ಗ ಸಮೀಕರಣ ಆದರ್ಶ ರೂಪದಾಗಿರ್ತದೆ ಅವಾಗ ಮಾತ್ರ ನಾವು ಅಪವರ್ತನ ಕ್ರಮದಿಂದ ಲೆಕ್ಕಗಳನ್ನು ಬಿಡಿಸ್ಲಿಕ್ಕೆ ಬರ್ತದೆ, ಇಲ್ಲ ಬರುವುದಿಲ್ಲ. ಒಂದ್ ವೇಳೆ ಅಪವರ್ತನ ಆದರ್ಶ ರೂಪದಾಗ ಇಲ್ಲ ಅಂದ್ರೆ ಏನ್ ಮಾಡ್ಬೇಕಪ್ಪ? ಆದರ್ಶ ರೂಪದಾಗ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ? ನಾವೇನ್ ಮಾಡ್ಬೇಕು? ಈಗ ನೀರಿಲ್ಲ ಅಂದ್ರೆ ಏನ್ ಮಾಡ್ಬೇಕಪ್ಪ? ನೀರು ತರಬೇಕಷ್ಟೇ. ಎಲ್ಲಿ ಸಿಗ್ತಾವ ನೀರು ತರೋದು. ಭಾರಿ ನೀರಡಿಕೆ ಆಗಿದೆ ನಮ್ಗೆ, ಕುಡಿಬೇಕು ನೀರು. ನಾವು ನೀರೇ ಇಲ್ಲ, ಹಾಸ್ಟೆಲ್ದಾಗ ಇಲ್ಲ, ಈ ಕ್ಯಾಂಪಸ್ ನಾಗ ನೀರಿಲ್ಲ. ಏನ್ ಮಾಡೋದು ನಾವು? ಇಲ್ಲ ಇಲ್ಲ ಅಂದ್ರೆ ಏನಾಗ್ತದೆ? ಬದುಕಲ್ಲ, ಸಾಯ್ತೀವಿ ನೀರು ಕುಡಿಲಿಲ್ಲ ಅಂದ್ರೆ. ಎಷ್ಟೇ ಸಿಂಪಲ್. ಲೆಕ್ಕ ಆದರ್ಶ ರೂಪದಾಗ ಇಲ್ಲ, ವರ್ಗ ಸಮೀಕರಣ ಆದರ್ಶ ರೂಪದಾಗಿಲ್ಲ. ಇಲ್ಲ ಅಂದ್ರೆ ಏನ್ ಮಾಡೋದು? ಆದರ್ಶ ರೂಪದಾಗೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಲೆಕ್ಕ ತಪ್ಪೈತೆ ಅಂದ್ರೆ ಮಾರ್ಕ್ಸ್ ಬರಲ್ಲ ಅಷ್ಟೇ. ಮಾರ್ಕ್ಸ್ ಬರಲ್ಲ ಅಂದ್ರೆ ಕರೆಕ್ಟ್ ಕಂಕ್ಲೂಷನ್ ಬಂದ್ರು ನೋಡಿ. ಫೇಲ್ ಆಗ್ತೀವಿ. ಫೇಲ್ ಆದ್ರೆ ಮನೆ ಹೊರಗೆ ಹಾಕ್ತಾರ, ಮನೆ ಹೊರಗೆ ಹಾಕಿದ್ರೆ ನಾವು ಮಾನ ಮರ್ಯಾದೆ ಹೋಗ್ತೀವಿ, ಬೀದಿ ಪಾಲ್ ಆಗ್ತೇವೆ. ಬೀದಿ ಪಾಲ್ ಆದ್ರೆ ತಲೆ ಓಡಾಡಕ್ಕಾಗಲ್ಲ. ಇಲ್ಲಿ ಬಂತು ಎಲ್ಲಿ ನೋಡಿ, ಏನು ಕೇವಲ ಒಂದು ಸಮೀಕರಣವನ್ನು ಆದರ್ಶ ರೂಪ ಮಾಡ್ಕೊಂಡು ಎಷ್ಟೆಲ್ಲ ಸಮಸ್ಯೆ ಬರ್ತಿರ್ಲಿಲ್ಲ. ಅದಕ್ಕೊಬ್ರು ನಮಗೆ DTP ಅಂತ ಹೇಳ್ತಿದ್ರು, ಪೆನ್ ಚೆನ್ನಾಗಿ ಇಟ್ಕೋರಿ. ಒಂದು ಏನು ಪೆನ್ ಚೆನ್ನಾಗಿಲ್ಲ ಅಂದ್ರೆ ಏನಾಗ್ತದೆ? ಸರಿಯಾಗಿ ಬರೆಯಲ್ಲ. ಸರಿಯಾಗಿ ಬರಲಿಲ್ಲ ಅಂದ್ರೆ ಏನಾಗ್ತದೆ? ಸರಿಯಾಗಿ ಪರೀಕ್ಷೆ ಬರೀಲಿಕ್ಕಾಗಲ್ಲ. ಸರಿಯಾಗಿ ಪರೀಕ್ಷೆ ಬರೀಲಿಕ್ಕೆ ಅಂದ್ರೆ ಏನಾಗ್ತದೆ? ಫೇಲ್ ಆಗ್ತೀವಿ. ಫೇಲ್ ಆದ್ರೆ ಏನಾಗ್ತದೆ? ಮನೆಯಾಗ ಕರ್ಕೊಳ್ಳಲ್ಲ. ಮನೆಯಾಗ ಕರ್ಕೊಳ್ಳಿ ಏನಾಗ್ತದೆ? ಬೀದಿ ಪಾಲ್ ಆಗ್ತೀವಿ. ಬೀದಿ ಪಾಲ್ ಆದ್ರೆ ಏನಾಗ್ತೀವಿ? ಊಟ ತಿಂಡಿ ಏನು ಸಿಗಲ್ಲ. ಊಟ ತಿಂಡಿ ಸಿಗ್ಲದ ಏನಾಗ್ತದೆ? ವೀಕ್ ಆಗ್ತೀವಿ. ಸರಿಯಾಗಿ ಕುಂತ ತಿರುಗಾಡಕ ವೀಕ್ ಆದ್ರೆ ಏನಾಗ್ತದೆ? ಸಾಯ್ತೀವಿ. ಫೈನಲಿ ಸತ್ರ ಏನಾಗ್ತದೆ ಅಂತ ಕೇಳ್ಬಿಡ್ರಿ. ಅದಕ್ಕ ಪೆನ್ ಸರಿಯಾಗಿ ಇಟ್ಕೊಂಡು ಇಷ್ಟೆಲ್ಲ ಸಮಸ್ಯೆ ಆಗಲ್ಲಪ್ಪ ಅಂತ ಹೇಳ್ತಾರ. ಇಷ್ಟೇ ವ್ಯತ್ಯಾಸ. ಒಂದು ಸಣ್ಣ ಪೆನ್ ಅನ್ನ ನೀಟಾಗಿ ಇಟ್ಕೊಂಡ್ರೆ ಇಷ್ಟು ಸಮಸ್ಯೆನೇ ಆಗಲ್ಲ. ಅದಕ್ಕ ಒಂದು ಸಮೀಕರಣವನ್ನ ಕರೆಕ್ಟ್ ಆಗಿ ಆದರ್ಶ ರೂಪ ಇಲ್ಲ ಅಂದ್ರೆ ಆದರ್ಶ ರೂಪ ಮಾಡ್ಕೋಬೇಕು. ಮಾಡ್ಕೊಂಡು ಲೆಕ್ಕಗಳನ್ನು ಬಿಡಿಸ್ಬೇಕು, ಇಷ್ಟು ಸಮಸ್ಯೆನೇ ಆಗಲ್ಲ. ಅಂಡರ್ಸ್ಟ್ಯಾಂಡ್? ಹಾಗಾದ್ರೆ ಇದಕ್ಕೆ ಹೆಸರೇನು? ಎದರದು? ಹೌದಾ? ಚೇತನ್ ಅಂದ್ರೆ ಯಾರಿದ್ದಾರೆ? ಎಸ್, ಇದು ವರ್ಗ ಸಮೀಕರಣ ಆದರ್ಶ ರೂಪ. ಹೌದಾ? ಹೌದು. ಹಾಗಾದ್ರೆ x² ದ ಸಹಗುಣಕ ಎಷ್ಟು? ಕ್ವಶನ್ ನೋಡಿ ಕೇಳಿನ. x² ದ ಸಹಗುಣಕ ಎಷ್ಟು? ಹೇಳ. 2. ನೀ ಹೇಳ್ತೆ ಹೇಳು. ಅಂತ
ಎಕ್ಸ್ ಸ್ಕ್ವೇರ್ ಎಲ್ಲ ನೋಡಿ ಫಸ್ಟ್ ಇದು ಎಕ್ಸ್ ಸ್ಕ್ವೇರ್ ಇದ್ರ ಜೊತೆ ಯಾವ ಸಂಖ್ಯೆ ಗುಣಾಕಾರ ಇರುತ್ತೋ ಅದಕ್ಕೆ ಸಹಗುಣಕ ಅಂತ ಕರೀತೀವಿ. ಹಾಗಾಗಿ ಎಕ್ಸ್ ಸ್ಕ್ವೇರ್ ದ ಸಹಗುಣಕ ಎ. ಇಷ್ಟೇ ಸಿಂಪಲ್. ಪಕ್ಕದಲ್ಲಿ ಕೂತಾನೆ ಹೇಳ್ತಾನೆ ಮತ್ತೆ ನನಗೆ ಏನ್ ಪ್ರಶ್ನೆ ಕೇಳಿ ಮತ್ತೆ ನನಗೆ ಏನು ಮಾಡ್ಯಾರ ಅಂತ ಅವ್ನು ಕೇಳೋಣ. ಎಕ್ಸ್ ದ ಸಹಗುಣಕ ಎಷ್ಟು ಗೊತ್ತಿದ್ರೆ ಮಾತ್ರ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಲೆಕ್ಕಗಳನ್ನು ಬಿಡಿಸ್ಲಾಕ್ ಬರ್ತದೆ. ಇಲ್ಲ ಸಿಂಪಲ್. ಓಕೆ ಸೆಡ. ಹಾಗಾದ್ರೆ ಗಮನ ಇರಲಿ, ಇದು ವರ್ಗ ಸಮೀಕರಣದ ಆದರ್ಶ ರೂಪ. ಇದನ್ನ ನಾವು ಏನ್ ಬರಿತೀವಿ ಅಂದ್ರೆ ಹೀಗೆ ಬರಿತೀವಿ, x is equals minus b plus or minus root b square minus 4ac divided by 2a. ನೋಡಿ ಹೇಗೆ ಬರ್ತೀನಿ ಸೂತ್ರ ಹೇಗೆ ಬರ್ತೀನಿ ನೋಡು. x is equals minus b ಓದು ನೋಡು. x is equals minus b ಸಂದೀಪ x is equals minus b plus or minus root b square minus 4ac divided by 2a. x is equals minus b plus or minus root b square minus 4ac. No, ನೀವು ಚಿರುದಲ್ಲ ಒಬ್ಬೊಬ್ಬರು ಹೇಳ್ಬೇಕು. x is equals minus b plus or minus root b square minus 4ac divided by 2a. ಏನಿಲ್ಲ ಅಂದ್ರೆ b x ನ ಸಹಗುಣಕ, a x ಸ್ಕ್ವೇರ್ ನ ಸಹಗುಣಕ, c ಸ್ಥಿರ ಸಂಖ್ಯೆ ಪರಸ್ಪರ ಅನ್ಯೋನ್ಯವಾದಂತ ಸಂಬಂಧ ಹೊಂದಿರ್ತಾವ. ಬಹಳ ಚಂದ ಇರ್ತಾವ ಸಂಬಂಧ. ಅದು ಬಿಟ್ಟು ಇದು ಇರುವುದಿಲ್ಲ, ಇದನ್ನ ಬಿಟ್ಟು ಅದು ಇರುವುದಿಲ್ಲ. ಅದು ಹೋದ್ರೆ ಇದು ಹೋಗಲ್ಲ, ಅದು ಹೋದ್ರೆ ಅದು ಹೋಗ್ತದೆ, ಇದು ಹೋದ್ರೆ ಇದು ಹೋಗ್ತದೆ, ಅದು ಹೋಗಲಿಲ್ಲ ಇದನ್ನು ಹೋಗಲ್ಲ. ಆಮೇಲೆ ಫ್ರೆಂಡ್ಶಿಪ್ ಅಂದ್ರೆ ಹೀಗಿರ್ಬೇಕು. ನೀವು ಫ್ರೆಂಡ್ಶಿಪ್ ಹೇಗಿರ್ಬೇಕಂದ್ರೆ ಕರೆಕ್ಟ್ ಆಗಿ, ಹ್ಯಾಕ್ ಕರೆಕ್ಟ್ ಆಗಿರ್ಬೇಕಂದ್ರೆ ಪರಸ್ಪರ ಇಬ್ಬರ ಮನಸ್ಸುಗಳು ಒಂದೇ ಆಗಿರ್ಬೇಕು. ಅವಾಗ ಚಂದ ಫ್ರೆಂಡ್ಶಿಪ್ ಆಗಿರ್ಬೇಕು. ನೀನು ಮಾತು ಆಕಿ ಕೇಳ್ತಿರ್ಬೇಕು, ಆಕಿ ಮಾತು ನೀ ಕೇಳ್ತಿರ್ಬೇಕು, ಆಕಿ ಹೇಳಿದ್ ನೀ ಮಾಡ್ತಿರ್ಬೇಕು, ನೀ ಹೇಳಿದ ಆಕಿ ಮಾಡ್ತಿರ್ಬೇಕು. ಇಬ್ರು ಸೇರೆ ಮಲ್ಕೋತಿರ್ಬೇಕು, ಇಬ್ರು ಸೇರೆ ಕೂಡ್ತಿರ್ಬೇಕು, ಇಬ್ರು ಸೇರೆ ಊಟ ಮಾಡ್ತಿರ್ಬೇಕು. ಅಂದಾಗ ಅದು ಫ್ರೆಂಡ್ಶಿಪ್ ಅಂತ. ಯಾರು ಎಲ್ಲರ ಜೊತೆ ಇರ್ಲಿಕ್ಕಾಗಲ್ಲ. ಯಾಕಾಗಲ್ಲ ಅಂದ್ರೆ ಅವ್ರ ಭಾವನೆಗಳು ಅವ್ರಿಗೆ ಅಡ್ಜಸ್ಟ್ಮೆಂಟ್ ಆಗಿತ್ತು. ಈ ಭಾವನೆಗಳ ಮೇಲೆ ಫ್ರೆಂಡ್ಶಿಪ್ ಹೋಗ್ತದೆ. ಇಲ್ಲಿ ನಮ್ಮ ಭಾವನೆ ಅದಲ್ಲ, ಎಕ್ಸ್ ಎ ಬಿ ಸಿ ಅದವಲ್ಲ, ಅವು ಪರಸ್ಪರ ಒಂದಕ್ಕೊಂದು ಅನ್ಯೋನ್ಯ ಸಂಬಂಧ ಹೊಂದಿರ್ತಾವ. ಆ ಸಂಬಂಧ ಹೊಂದಾಗ ನಾನೇನ್ ಮಾಡಿದ್ದೇನೆ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಎರಡು ಒಮ್ಮೆ ಹಾಕಿನಿ. ಒನ್ ಪ್ಲಸ್ ಒನ್ ಮೈನಸ್ ಸಪರೇಟ್ ಮಾಡಿಲ್ಲ, ಒನ್ ಪ್ಲಸ್ ಆರ್ ಮೈನಸ್ ಎರಡು ಸೇರ್ಸ್ ಬರ್ತೇನೆ. ರೂಟ್ ಬಿ ಸ್ಕ್ವೇರ್ ಮೈನಸ್ 4ac by 2a ಅಂತ ಬರ್ತೇನೆ. ಇದು ಏನಂತ ಕರೀತಾರಲ್ಲ, ಇದಕ್ಕೆ ವರ್ಗ ಸಮೀಕರಣದ ಸೂತ್ರ. ಇದಕ್ಕೆ ಹೆಸರು ನೀವು ವರ್ಗ ಸಮೀಕರಣದ ಸೂತ್ರವನ್ನು ಬರೆಯಿರಿ ಅಂದಾಗ ನೀವು x is equals minus b plus or minus root b square minus 4ac divided by 2a ಅಂತ ಬರೆಯಬೇಕು. ಹಾಗಾದ್ರೆ ಈ ವರ್ಗ ಸಮೀಕರಣ ಯಾವಾಗ ಇರ್ತದೆ? ಆದರ್ಶ ರೂಪ ಇದ್ದಾಗ ಮಾತ್ರ ಇದು ಬರ್ತದೆ. ನೋಡ್ರಿ, ಇನ್ನೊಂದು ಸ್ವಲ್ಪ ಮ್ಯಾಜಿಕ್ ಮಾಡ್ತೇನೆ ನೋಡಿ. ಸ್ಮಾಲ್ ಮ್ಯಾಜಿಕ್ ಮಾಡ್ತೇನೆ ಕೂಡ ಮಾಡಿ. ಏನ್ ಮ್ಯಾಜಿಕ್ ಮಾಡೋಣ ಅಂದ್ರೆ ನೋಡಿ, ಇದನ್ನ ಹಿಂಗ್ ಬರೀತೀನಿ. x is equals minus b plus root b square minus 4ac divided by 2a. ನೋಡಿ ಹೇಗೆ ಬರ್ತದೆ? ಕಾಮ x is equals minus b minus root b square minus 4ac divided by 2a. ಹೇಗೆ ಬರ್ತದೆ? yes ಹೇಗೆ ಬರ್ತದೆ? ಪ್ಲಸ್ ಮೈನಸ್ ಸೆಪರೇಟ್ ಬರ್ತದೆ ಅಷ್ಟೇ. ಈಗ ಪ್ಲಸ್ ಆರ್ ಮೈನಸ್ 3 ಬೈದೆ ಹೆಂಗ, ಪ್ಲಸ್ 3 ಒಂದು ಮೈನಸ್ 3 ಬೈದೆ ಹೇಗೆ ಬರ್ತದೆ ಅಷ್ಟೇ. ಗೌತಮ್, ಇಲ್ಲೊಂದು ಮ್ಯಾಜಿಕ್ ಇದೆ. ಇಲ್ಲಿವರೆಗೆ ಎಲ್ಲರೂ ಬಾಯಿಗೆ ಮಾಸ್ಕ್ ಹಾಕೋತಿದ್ರು, ಈಗ ಎಲ್ಲರೂ ಕಿವಿಗೆ ಮಾಸ್ಕ್ ಹಾಕೊಳ್ಳೋದಿದ್ದಾರೆ. ಹೌದು, ಹೊಸ ಪದ್ಧತಿ ಕಿವಿಗೆ ಮಾಸ್ಕ್ ಹಾಕೊಳ್ಳೋದು. ಯಾಸ್ ಡೆಂಗ್ಯೂ ಅಂತ ನೋಡಿ. ಡೆಂಗ್ಯೂ ಅವ್ರು ಚಳಿಗಾಲದಲ್ಲಿ ಕಿವಿಯನ್ನು ಮುಚ್ಕೋತಾರ, ಹತ್ತಿ ಹಾಕೋತಾರ. ಈ ಹೊಸ ಮಾಸ್ಕ್ ಬಂದವು ಬೆಂಗಳೂರಿನ. ಆ ಕಡೆ ಒಂದು ಇಕೊಂಡು ಹಾಕೊಂಡ್ಬರ್ತೀನಿ. ಬಾಯಿಗೆ ಒಂದು ಹಾಕೋದು, ಇಕೊಂಡು ಹಾಕೊಳ್ಳೋದು. ಬ್ಲೂಟೂತ್ ತರ ಹಾಕೊಳ್ಳೋದು. ಬಂದವೆ. ಯಾಕಂದ್ರೆ ಲೇಟೆಸ್ಟ್ ಫ್ಯಾಷನ್ಸ್, ಲೇಟೆಸ್ಟ್ ಏನು ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಪ್ಪ. ಈಗ ನಾವು ಆರೋಗ್ಯ ಕಾಪಾಡಬೇಕು. ಈ ಸೂತ್ರವನ್ನು ಬಚಾವ್ ಮಾಡಬೇಕು. ಈ ಸೂತ್ರ ಸರಿಯಾಗಿ ನೋಡ್ಕೋಬೇಕು. ಸರಿಯಾಗಿ ನೋಡ್ಕೋಬೇಕಂದ್ರೆ ಒಂದು ವಿಶೇಷ ಹೇಳ್ತೀನಿ ಕೇಳಿ. ಒಂದು ಪ್ರಶ್ನೆ ನಾನು ನಿಮ್ಗೆ ಕೇಳ್ತೇನೆ. ಏನ್ ಪ್ರಶ್ನೆ ಅಂದ್ರೆ, ಈ ರೂಟ್ನಾಗ ಬಿ ಸ್ಕ್ವೇರ್ ಮೈನಸ್ 4ac ಅಂತದ್ದು ಇಲ್ವಾ? ಈ ರೂಟ್ನಾಗ ಹೊರಗೆ ನೋಡೋದು. ಇದ್ರ ಬೆಲೆ 0 ಆದ್ರೆ ಏನಾಗ್ತದೆ? ಇದು
ಇದಕ್ಕೆ ಏನಾಗಬಹುದು ಪರಿಸ್ಥಿತಿ ಕೇಳೋಣ. ಇದ್ರ ಬೆಲೆ 0 ಆದ್ರೆ ಇದ್ರ ಪರಿಸ್ಥಿತಿ ಏನಾಗಬಹುದು, ಯಾವ ಪರಿಸ್ಥಿತಿಗೆ ಹೋಗ್ಬೋದು ವಿಚಾರ ಮಾಡೋಣ. ಗೀತಾಂಜಲಿ ಯಾವ ಪರಿಸ್ಥಿತಿ ಹೋಗ್ಬೋದು ವಿಚಾರ ಮಾಡಿನ ಥಿಂಕ್ ಮಾಡೋ. ಗಣಿತದಲ್ಲಿ ಸ್ವಲ್ಪ ಥಿಂಕಿಂಗ್ ಪವರ್ ಇರ್ಬೇಕು ಮನುಷ್ಯನಿಗೆ. ಏನ್ ವಿಚಾರ ಮಾಡ್ತೀನಿ, ರೂಟ್ನಾಗ b² - 4ac ಅದು ಕರೆಕ್ಟಾ? ಅದು 0 ಇದ್ರೆ ಏನಾಗಬಹುದು, ಹೊರೆ ಕಡೆ ಏನಾಗಬಹುದು, ಲೆಕ್ಕ ಸರಿ ಬರೋ ನೆಕ್ಸ್ಟ್ ನೋಡಿ ಏನಂತ ಪರಿಸ್ಥಿತಿ ಗೊತ್ತು. ಥಿಂಕಿಂಗ್ ಪವರ್ ಇದ್ರ ಬೆಲೆ ಕಂಪ್ಲೀಟ್ 0 ಆದದ್ದು. ಅವ ಏನು ಗೊತ್ತಾ, x = -b ± 0 ಆಗ್ತದೆ, y 2a ಆಗ್ತದೆ. ಇದ್ರ ಬೆಲೆ ಕಂಪ್ಲೀಟ್ 0 ಆಗ್ತದೆ. ಯಾಕೆ ಇದರ ಬೆಲೆ ತುಂಬಿದಾಗ ಸ್ಕ್ವೇರ್ ರೂಟ್ 0 ಇದ್ದಾಗ 0 ನೇ ಕಂಪ್ಲೀಟ್ 0 ಆಗ್ತದೆ. ವರ್ಗಮೂಲ ಚಿಹ್ನೆಯಲ್ಲಿ 0 ಕೊಟ್ಟರೆ ಇದು 0 ನೇ ಆಗುತ್ತದೆ. ಹಾಗಾದ್ರೆ ಇದರ ಬೆಲೆ ಕಂಪ್ಲೀಟ್ 0 ಆಗುತ್ತದೆ. ಇದರ ಬೆಲೆ ಕಂಪ್ಲೀಟ್ 0 ಆದಾಗ ಏನಾಗ್ತದೆ, -b ± 0/2a ಆಗ್ತದೆ. ಹಾಗಾದ್ರೆ ಈ 0 ಕ್ಕೆ ಯಾವುದೇ ಸಂಖ್ಯೆಗಳನ್ನು ಸೇರಿಸಿದ್ರೆ ಏದಕ್ಕೆ ಸಮ ಇರ್ತದೆ, 0 1 ಸೇರಿಸಿದ್ರೆ ಎಷ್ಟು ಆನ್ಸರ್ 1. a ಗೆ 0 ಸೇರಿಸಿದ್ರೆ ಎಷ್ಟು a, b ಗೆ 0 ಸೇರಿಸಿದ್ರೆ ಹಾಗಾದ್ರೆ -b ಗೆ 0 ಸೇರಿಸಿದ್ರೆ -b. ಯಾರ ಇದು +b ಅಂತ ನೋಡು ಮಾತಾಡೋಣ. ಏನ್ ಮಾಡ್ತೀವಿ ನಾವು ಬಾಯ್ ಬಿಟ್ಬಿಡುದು, ಸ್ವಲ್ಪ ತಿಳುವಳಿಕೆಯಿಂದ ಹೇಳ್ತಿರ್ಬೇಕು. ಹಾಗಾದ್ರೆ ಇದಕ್ಕೆ 0 ಸೇರಿಸಿದ್ರೆ x = -b/2a ಅಷ್ಟೇ ಅಂತ ಇದು ಕಂಪ್ಲೀಟ್ ಹೋಗ್ತದೆ. Are you understand? Yes. ಹಾಗಾದ್ರೆ x = -b/2a ಅಂತಂದ್ರೆ ಇದು ಆ ವರ್ಗ ಸಮೀಕರಣದ ಮೂಲ. ಏನ ವರ್ಗ ಸಮೀಕರಣದ ಮೂಲ x = -b/2a. ಅದಕ್ಕೆ ನಿಮ್ಗೊಂದು ಚಂದ ಅನ್ನೋದು ಏನ್ ಮಾಡ್ಯಾನ ಅಂದ್ರೆ ಒಂದು ಇದು ಕೊಟ್ಬಿಟ್ಟಾನ. ಚಂದ ಏನ್ ಕೊಡ್ಬೋದು ಹೇಳಿ, ಯಾಕೆ ಚಂದ ಉಂಡಿ ಕೊಟ್ಟಾನ. ಯಾಕ ಉಂಡಿ ತಂದು ನಿನ್ ಕೈಯಾಗ ಕೊಟ್ಟಾನೆ, ಏನ್ ಮಾಡಿ ಚಂದಂದು ಪೇಪರ್ ತಂದು ನಿನ್ ಕೈಯಾಗ ಕೊಟ್ಟಾರ, ಏನ್ ಮಾಡಿ ಓದು ಪೇಪರ್ ಪ್ರಜಾವಾಣಿ ಪೇಪರ್ ನಿನ್ ಕೈಯಾಗ ಕೊಟ್ಟಾರ. ಮತ್ತೆ ಎಲ್ಲರೂ ತಿಳಿಯ ಓದ್ಬಿಡ್ತಾನೆ, ನಿನಗೆ ತಿಳಿಲಾರ್ದಂಗ ಓದಿ ಮತ್ತೆ ಪ್ರಜಾವಾಣಿ ಪೇಪರ್ ಅಂತ ಎಲ್ಲರಿಗೂ ಸ್ಪಷ್ಟವಾಗಿ ತಿಳಿಯುವಾಗೆ ಓದುವಕ್ಕೆ ಕಲಿಯಬೇಕು, ಬರೆಯಲಿಕ್ಕೆ ಕಲಿಯಬೇಕು, ನಂತರ ಬಿಡಿಸ್ಲಿಕ್ಕೆ ಕಲಿಯಬೇಕು. ನಿನ್ ಕೈಗೆ ಏನ್ ಕೊಟ್ಟ ಮುಂಡಿ, ಏನ್ ಮಾಡ್ತಿ ಸೋಮರು ಮುಂಡಿ ಕೊಟ್ಟು ಏನ್ ಮಾಡ್ತಿ ಕೇಳೋ ಮರ ಏನು ಅನ್ನೋಲ್ಲ. ಇದೊಂದು ಆಕ್ಟಿವಿಟಿನೇ ಮುಂಡಿದು. ಉಂಡಿ ಕೊಟ್ಟು ತಿಂದು ಬಿಡುತ್ತೆ ಅಷ್ಟೇ, ತಿಂತಾನೆ ಹೋಗಿದೆ ಬಿಸಾಕಲ್ಲ. ಯಾರಿಗೆ ಕೊಟ್ಟಿಯೋ ಅಂತ ನೀನ್ ಅಷ್ಟೇ ತಿಂತಿ ಕೊಡ್ತೇ ಗುಡ್, ಒಳ್ಳೆ ಒಳ್ಳೆ ನೇಚರ್. ಬೇರೆಯವ್ರಿಗೆ ಕೊಟ್ಟು ಅಮ್ಮ ತಿಂತಾನ. ಕೆಲವರು ಯಾರಿಗೆ ಕೊಡಲ್ಲ, ಯಾರಿಗೆ ಹೇಳುದಿಲ್ಲ ಮುಂದೆ ಅಂತ ಹೇಳಿ ಮಾತು ಕಸ್ಕೊಂಡ್ಬಿಟ್ಟು ನಾವೇ ಮಾಡ್ಬೇಕಂತ. ಹೌದಾ ಗೌತಮ್? ತಿಂದು ಬಿಡ್ತಾನೆ ಕರೆಕ್ಟ್. ಆಗ ವಿಜ್ಞಾನಿ ಏನ್ ಮಾಡ್ಯಾನಂದ್ರ ಗಪ್ಚುಪ್ಪಾಗಿ ಒಂದು ಸೂತ್ರ ಕಂಡು ಹಿಡ್ಬಿಟ್ಟಾನ. ಯಾರಿಗೆ ಹೇಳಿದ ನೋಡಿ, ಯಾರಿಗೆ ಹೇಳಿದ ಹೊರಗೆ ಬರ್ತದೆ. ಎಲ್ಲಾ ಒಳ್ಳೆ ಕೆಲಸಗಳು ಮತ್ತೆ ಇಂಪಾರ್ಟೆಂಟ್ ಇತ್ತು ಅಂದ್ರೆ ಯಾರು ಗೊತ್ತಿಲ್ಲ ಅಂದ್ರೆ ಕಂಡು ಹಿಡಿದ್ರು ಕೂಡ ತಾವೇ ಬಂದು ಬರ್ತವೆ. ಯಾಕಂದ್ರೆ ಇಂಪಾರ್ಟೆನ್ಸ್ ಗೊತ್ತಾಗ್ಬಿಡ್ತದೆ ಹೊರಗಡೆ ಜನ. x = -b ± √b² - 4ac/2a ಅದಲ್ಲ. ಇದನ್ನ ಪ್ರಥಮ ಬಾರಿಗೆ ಕಂಡು ಹಿಡಿದವ ನಮ್ಮ ದೇಶದಲ್ಲಿ. ನಮ್ಮ ದೇಶದಾಗ ಮೊದಲು ಬಂಗಾಳ ಅಂತಿತ್ತು, ಕೇಳಿದ ಬಂಗಾಳ ದೇಶ ಎಲ್ಲಿದೆ? ಬಂಗಾಳ ದೇಶ ಎಲ್ಲಿದೆ? ಇವತ್ತಿನ ವೆಸ್ಟ್ ಬೆಂಗಾಲ್ ಅಂತ ಕರಿತೀವಲ್ಲ, ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ಅಂತ ಕರಿತೀವಲ್ಲ. ನಮ್ಮ ದೇಶದ ಒಂದು ರಾಜ್ಯ ಇದೆ ಪಶ್ಚಿಮ ಬಂಗಾಳ ಅಂತ. ಆ ರಾಜ್ಯದಲ್ಲಿ ಹುಟ್ಟಿದಂತ ಒಬ್ಬನ ಹೆಸರು ಏನಪ್ಪಾ ಅಂದ್ರೆ ಶ್ರೀಧರಾಚಾರ್ಯ. ಅವನ ಹೆಸರು ಏನ್ ಹೆಸರ? ಆ ಶ್ರೀಧರಾಚಾರ್ಯ ಏನ್ ಮಾಡಿದ್ರಪ್ಪ ಅಂದ್ರೆ ಕ್ರಿತಿಶಕ 286ರಲ್ಲಿ ಏನ್ ಮಾಡಿದ್ರು, ಈ ಸೂತ್ರವನ್ನು ಕಂಡಿದ್ರು. ಅದಕ್ಕೆ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ವರ್ಗ ಸಮೀಕರಣ ಸೂತ್ರನು ಬದಲಿ ಶ್ರೀಧರನ ಸೂತ್ರ, ಶ್ರೀಧರನ ಸೂತ್ರ, ಶ್ರೀಧರಾಚಾರ್ಯನ ಸೂತ್ರ ಅಂತ ಕರಿತೇವ. ಆದ್ರ ನಮ್ಮ ಬುದ್ಧವರೇ, ನಮ್ಮ ದೇಶದ ಒಂದು ಅತಿ ಘನತೆ ಏನಂತ ಕೇಳ್ರಿ, ಅವ್ರು ಏನೇ ಕಂಡು ಹಿಡಿದ್ರು ಕೂಡ ಅವ್ರ ಹೆಸರನ್ನು ಬರ್ಕೊಂಡಿಲ್ಲ. ಇಲ್ಲಿವರೆಗೆ ಭಾಸ್ಕರ 0 ಕಂಡು ಹಿಡಿದ, 0 ಅವನ ಹೆಸರು ಎಂದೆಂದು ಇಟ್ಕೊಂಡಿಲ್ಲ. ನೋಡ್ರಿ, ಸಂಖ್ಯೆಗಳನ್ನು ಸಾಕಷ್ಟು ಕಂಡು ಹಿಡಿದ್ರು, ಯಾರು ತಮ್ಮ ಹೆಸರು ಇಟ್ಕೊಂಡಿಲ್ಲ. ಫಾರಿನ್ ದೇಶದ ವಿಜ್ಞಾನಿಗಳು ಅವ್ರು ಏನ್ ಕಂಡು ಹಿಡಿತಾರೆ ಅವ್ರ ಹೆಸರು ಇಟ್ಕೊಂಡವ್ರು.
ಲಂಬಕೋನ ತ್ರಿಭುಜ ಕಂಡಿಡಿದ ಪೈಥಾಗೋರಸ್ ಅಂತ ಇಟ್ಕೊಂಡು ಪೈಥಾಗೋರಸ್ ಬನ್ನಿ. ಯುಕ್ಲಿಡ್ ಜಾಮೆಟ್ರಿ ಕಂಡಿಡಿದ, ರೇಖಾಗಣಿತ ಕಂಡಿಡಿದ, ಯುಕ್ಲಿಡ್ ಜಾಮೆಟ್ರಿ ಅಂತ ಹೆಸರು ಇಟ್ಕೊಂಡು ತಾನೇ ಸರಿ. ಸಾಕಷ್ಟು ಜನ ಏನ್ ಮಾಡೋದು ಅಂದ್ರೆ ವಿಜ್ಞಾನ ಹೆಸರಲ್ಲೇ ಏನ್ ಮಾಡ್ತಾರೆ ಅಂದ್ರೆ ಡೆಸ್ಟಿನೇಷನ್ ಮಾಡ್ಕೋತಾರೆ. ಈಗ ಎಲೆಕ್ಟ್ರಿಸಿಟಿ ಅಂತ ಒಂದು ಪಾಠ ಭೌತ ವಿಜ್ಞಾನದಲ್ಲಿ ವಿದ್ಯುತ್ ಶಕ್ತಿ ಅಂತ ಕರೆಕ್ಟ್. ಆ ವಿದ್ಯುತ್ ಶಕ್ತಿಯಲ್ಲಿ ವಿದ್ಯುತ್ ಹರಿಯುತ್ತದೆ, ಪಾಸ್ ಆಗ್ತದೆ, ವಿದ್ಯುತ್ ವಿಭವಾಂತರ ಆಗ್ತದೆ. ವಿದ್ಯುತ್ ವಿಭವಾಂತರ ಎಸಯಮಾನ ಏನು ಅಂತ ಕರೀತಾರೆ. ಯಾರು ಹೇಳ್ತಾರೆ ವಿದ್ಯುತ್ ವಿಭವಾಂತರ ಎಸಯಮಾನ ಎಷ್ಟು? ವೋಲ್ಟ್ ಏನು ಗೊತ್ತಾ? ವೋಲ್ಟ್ ಎಂಬ ವಿಜ್ಞಾನ. ವೋಲ್ಟ್ ಏನ್ ಮಾಡ್ದಂದ್ರ ವೋಲ್ಟ್ ಅನ್ನು ಕಂಡು ಎಸಯಮಾನ ಕಂಡು ನನ್ನ ಹೆಸರು ಇಟ್ಕೊಂಡು. ವಿದ್ಯುತ್ತಿನ ಎಸಯಮಾನ ಏನು? ಎಷ್ಟು? ಅಂಪಿಯರ್ ಅನ್ನೋದು ಏನ್ ಮಾಡ್ತಾನೆ? ಎ ಅಕ್ಷರದಿಂದ ಗುಣಿಸ್ತಾನೆ ಅಂಪಿಯರ್. ಕರೆಕ್ಟಾ? ಅಂಪಿಯರ್ ಎಂಬ ಆಂಡ್ರೂ ಅಂಪಿಯರ್ ಅವನ ಹೆಸರು, ಫ್ರೆಂಚ್ ವಿಜ್ಞಾನಿ. ಅವ ಏನ್ ಮಾಡೋದು ತನ್ನ ಹೆಸರು ಇಟ್ಕೊಂಡು ಎಸಯಮಾನ. ಬೇರೆ ದೇಶಕ್ಕೆ ನಮ್ಮ ದೇಶ ಕಂಪೇರ್ ಮಾಡಿ ಇಷ್ಟೇ ಡಿಫರೆನ್ಸ್. ಅದಕ್ಕೆ ಶ್ರೀಧರಾಚಾರ್ಯ ಏನ್ ಮಾಡ್ದಂದ್ರೆ ಈ ಸೂತ್ರ ಕಂಡಿಡ್ದ. ಇದಕ್ಕೆ ಹೆಸರು ಏನ್ ಕೊಟ್ಟಂದ್ರ ವರ್ಗ ಸಮೀಕರಣದ ಸೂತ್ರ ಅಂತ ಕೊಟ್ಟ. ನೋಡಿ ತಾನ ಹೆಸರು ಎಲ್ಲಿ ಹೈಲೈಟ್ ಮಾಡ್ಲಿಲ್ಲ, ಆದ್ರೂ ಗೊತ್ತಾಯ್ತು ಇವರೇ ಕಂಡಿಡಿದ. ಇದ್ರಾಗ ಏನ್ ಮಾಡ್ದಂದ್ರೆ ಕೊಟ್ಟು ಏನ್ ಮಾಡ್ದ ಒಂದು ನಿಮಗೆ ಹೈಲೈಟ್ ಮಾಡಿಬಿಟ್ಟು. ಏನ್ ಹೈಲೈಟ್ ಮಾಡಿದಂದ್ರೆ ವರ್ಗ ಸಮೀಕರಣದಲ್ಲಿ ಇದು ಇದೆ. ಏನಿದೆ ಅಂದ್ರೆ ಒಂದೇದು ಬಿ ಸ್ಕ್ವೇರ್ ಮೈನಸ್ 4ac ಇದೆ. ಇದರ ಬೆಲೆ ಗ್ರೇಟರ್ ದ್ಯಾನ್ 0 ಬಂದ್ರೆ ಏನಾಗುತ್ತೆ ಅಂತ ಕೊಟ್ಟವ. ನಾನು ಆಗಲೇ ಇದರ ಬೆಲೆ 0 ಬಂದ್ರೆ ಏನಾಗ್ತದೆ ಕೇಳ್ತಾ ಇದ್ದೀನಿ. ಈಗ ಏನ್ ಮಾಡಿದಂದ್ರ ಬಿ ಸ್ಕ್ವೇರ್ ಮೈನಸ್ 4ac ಗ್ರೇಟರ್ ದ್ಯಾನ್ 0 ಬಂದ್ರೆ ಏನಾಗುತ್ತೆ. ಎರಡನೇದು ಬಿ ಸ್ಕ್ವೇರ್ ಮೈನಸ್ 4ac ಬೆಲೆ ಲೆಸ್ ದ್ಯಾನ್ 0 ಇದ್ರೆ ಏನಾಗುತ್ತೆ. ಮೂರನೇದು ಬಿ ಸ್ಕ್ವೇರ್ ಮೈನಸ್ 4ac 0 ಇದ್ರೆ ಏನಾಗುತ್ತೆ ಹೇಳ್ರಿ ಅಂದವ. ಶ್ರೀ 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 ಶ್ರೀಧರಾಚಾರ್ಯ ಏನಾಗುತ್ತೆ ಹೇಳುವ ಅಂದ. ಏನೇನು ಆಗುದಿಲ್ಲ ತಮ್ಮ, ಇದೇ ಆಗುತ್ತೆ ಅಂತ ಸ್ಟೇಟ್ಮೆಂಟ್ ಕೊಟ್ಟು. ಏನ್ ಸ್ಟೇಟ್ಮೆಂಟ್ ಕೊಟ್ಟಂದ್ರೆ ಯಾವಾಗಲೂ ಬಿ ಸ್ಕ್ವೇರ್ ಮೈನಸ್ 4ac ಅಂದ್ರೆ ಒಂದು ಐಡೆಂಟಿಫಿಕೇಶನ್ ಕೊಟ್ಟ. ಏನಂದ್ರ ಇದರ ಹೆಸರು ನೋಡಿರಿ ಡೆಲ್ಟಾ ಅಂದ್ರೆ ನಾವು ಇಂಗ್ಲಿಷ್ ನಾಗ ಇದರ ಹೆಸರೇನು ಡೆಲ್ಟಾ. ಕನ್ನಡದಲ್ಲಿ ಇದರ ಹೆಸರೇನು ಗೊತ್ತಾ? ಶೋಧಕ. ಹೆಸರೇನ ಶೋಧಕ. ಹಾಗಾದ್ರೆ ಶೋಧಕದ ಬೆಲೆ ಡೆಲ್ಟಾ ಇಸ್ ಈಕ್ವಲ್ಸ್ ಬಿ ಸ್ಕ್ವೇರ್ ಮೈನಸ್ 4ac ಅಂತ ಹೇಳಿದ್ರು ಶ್ರೀಧರಾಚಾರ್ಯ. ಡೆಲ್ಟಾ ಇಸ್ ಈಕ್ವಲ್ಸ್ ಬಿ ಸ್ಕ್ವೇರ್ ಮೈನಸ್ 4ac. ಇದಕ್ಕೆ ಶೋಧಕ ಸೂತ್ರ ಅಂತ ಕೊಟ್ಟ. ಹಾಗಾದ್ರೆ ಈ ಶೋಧಕನ ಹಿಂಗನು ಬರೀಬಹುದು. ನೋಡಿ ಎಲ್ಲ ಬರ್ಕೊಳಕ್ ಹೋಗ್ಬಿಡ್ರಿ, ಆಮೇಲೆ ಹೇಳ್ತೇನೆ ಅಲ್ಲ. ಶೋಧಕ ಹಿಂಗು ಬರೀಬಹುದು, ಸಿಂಪಲ್ ಈಗ ಹಿಂಗು ಬರೀಬಹುದಲ್ಲ. ಹಾಗಾದ್ರೆ ಹಿಂಗು ಬರೀಬಹುದು, ಸಿಂಪಲ್ ಆಗಿ ಹಿಂಗು ಬರೀಬಹುದು, ಹಿಂಗು ಬರೀಬಹುದು, ಸಿಂಪಲ್ ಆಗಿ ಹಿಂಗು ಬರೀಬಹುದು. ನೋಡಿ ಹೆಂಗ ಮಜಾ. ಡೆಲ್ಟಾ ಈಸ್ ಗ್ರೇಟರ್ ದ್ಯಾನ್ 0 ಇರಬಹುದು, ಡೆಲ್ಟಾ ಈಸ್ ಲೆಸ್ ದ್ಯಾನ್ 0 ಇರಬಹುದು, ಡೆಲ್ಟಾ ಈಕ್ವಲ್ಸ್ 0 ಇರಬಹುದು. ಏನ್ ಹಿಂಗಂದ್ರೆ ಏನೇನು ಹುಚ್ಚು ಏನ್ ಹೇಳ್ತಾರೆ ಕ್ಲಾಸ್ ಅಂದ್ರೆ ಇದು ಇದರ ಬಾಡಿ ಥೀಮ್ ಅದ, ಕಾನ್ಸೆಪ್ಟ್ ಅದ. ಬಿ ಸ್ಕ್ವೇರ್ ಮೈನಸ್ 4ac ಗ್ರೇಟರ್ ದ್ಯಾನ್ 0 ಇದ್ರ ಅರ್ಥ ಏನ್ ಗೊತ್ತಾ? ಬಿ ಸ್ಕ್ವೇರ್ ಮೈನಸ್ 4ac ಬೆಲೆಗಳನ್ನ ನೀವು ಕಂಡು ಹಿಡಿದ್ರೆ ಯಾವಾಗ್ಲೂ ಧನ ಸಂಖ್ಯೆಗಳು ಬರ್ತವೆ. ಯಾವ ಸಂಖ್ಯೆಗಳು ಬರ್ತವೆ? ಏನ್ ಧನ ಅಂತೆ ಏನ್ ಎಲ್ಲಾ ಪ್ಲಸ್ ಗಳು ಬರ್ತವೆ. ಪ್ಲಸ್ ಯಾವಾಗಲೂ 0ಕ್ಕಿಂತ ದೊಡ್ಡದೇ ಇರ್ತದೆ. ಕರೆಕ್ಟ್. ಪ್ಲಸ್ ಸಂಖ್ಯೆಗಳು ಎಲ್ಲ 0ಕ್ಕಿಂತ ದೊಡ್ಡದಿರ್ತವೆ. ಅದಕ್ಕೆ ನಾನು ಗ್ರೇಟರ್ ದ್ಯಾನ್ ಅಂದ್ರೆ ಏನ್ ಗೊತ್ತಾ? ದೊಡ್ಡದು ಅನ್ನ. ಕನ್ನಡದಾಗ ಏನು ದೊಡ್ಡದು. ಲೆಸ್ ದ್ಯಾನ್ ಅಂದ್ರೆ ಏನ್ ಗೊತ್ತಾ? ಚಿಕ್ಕದು. ಯಾವಾಗಲೂ ಋಣ ಸಂಖ್ಯೆಗಳೇ ಆಗಿರ್ತಾವ. ಋಣ ಸಂಖ್ಯೆಗಳು ಎಲ್ಲವೂ 0ಕ್ಕಿಂತ ಚಿಕ್ಕ ಆಗಿರ್ತಾವ. 0ಕ್ಕಿಂತ ಏನಾಗಿರ್ತಾವ? ಚಿಕ್ಕ. ಯಾಕಂದ್ರೆ ನೋಡಿ ಇದು ಸಂಖ್ಯಾ ರೇಖೆ. ಈ ಸಂಖ್ಯಾ ರೇಖೆಯ ಮೇಲೆ ಮಧ್ಯದಲ್ಲಿ 0 ಇರ್ತದೆ. ರೈಟ್ ಸೈಡ್ ಹೋಗಿ ಎಲ್ಲಾ ಪ್ಲಸ್ ಇರ್ತಾವ, ಲೆಫ್ಟ್ ಸೈಡ್ ಹೋಗಿ ಎಲ್ಲಾ ಮೈನಸ್ ಇರ್ತಾವ. ಆಗ -1 0ಕ್ಕಿಂತ ಚಿಕ್ಕದು. 0 ಏನಂತ ಮೈನಸ್ಗಿಂತ. ಅದಕ್ಕೆ ಅವ ಏನ್ ಮಾಡ್ತಾನ ಅಂದ್ರ ಸೋ ಲೆಸ್ ದ್ಯಾನ್. ಇದನ್ನ ಬಿಡಿಸಿದ್ರೆ ಎಲ್ಲ ಮೈನಸ್ ಬರ್ತವೆ, ಪ್ಲಸ್ 1 ಬರೋದು. ನೆಕ್ಸ್ಟ್ ಡೆಲ್ಟಾ ಈಕ್ವಲ್ಸ್ 0 ಅಂದ್ರೆ ಬೆಲೆ 0 ಸಮಾನ. ಇದಕ್ಕ ಏನ್ ಹೆಸರು ಕೊಟ್ಟನಂದ್ರೆ ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಅಂತ ಹೆಸರು ಕೊಟ್ಟ. ವರ್ಗ ಸಮೀಕರಣದ ಸ್ವಭಾವಗಳು ಅಂತಿದೆ ಇವು ಮೂರು ಹೆಸರು. ವರ್ಗ ಸಮೀಕರಣದ ಸ್ವಭಾವಗಳು. ಸಮೀಕರಣದ ಸ್ವಭಾವಗಳು
ಕರೆಕ್ಟ್. ವರ್ಗ ಸಮೀಕರಣದ ಸ್ವಭಾವ ಏನ್ ಹೇಳ್ತದಂದ್ರೆ ಒಂದೇ ಸ್ವಭಾವ. ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಗ್ರೇಟರ್ ದ್ಯಾನ್ 0. ಸ್ವಭಾವ ಏನಿರ್ತಂದ್ರೆ ವಾಸ್ತವ ಮತ್ತು ಭಿನ್ನ ಮೂಲಗಳನ್ನು ಹೊಂದಿರುತ್ತದೆ ಅಂತ ಕರಿತಾನವ. ಯಾವಾಗಲೂ ಬೆಲೆಗಳು ಗ್ರೇಟರ್ ದ್ಯಾನ್ 0 ಇದ್ರೆ ಬೆಲೆಗಳು ಏನಿರ್ತಾವ ಅಂದ್ರೆ ವಾಸ್ತವ ಸಂಖ್ಯೆಗಳಾಗಿರ್ತವೆ ಮತ್ತು ಭಿನ್ನ ಸಂಖ್ಯೆಗಳಾಗಿರ್ತವೆ. ವಾಸ್ತವ ಮತ್ತು ಭಿನ್ನ ಸಂಖ್ಯೆಗಳಾಗಿರ್ತವೆ. ಏನೀಗಂದ್ರೆ ವಾಸ್ತವ ಮತ್ತು ಭಿನ್ನ ಸಂಖ್ಯೆಗಳಂದ್ರೆ ವಾಸ್ತವ ಸಂಖ್ಯೆಗಳಂದ್ರೆ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ಒಳಗೊಂಡಿರ್ತವೆ, ಬೇರೆ ಬೇರೆ ಸಂಖ್ಯೆಗಳಾಗಿರ್ತವೆ. ಒಂದೇ ಕಂಡೀಷನ್ ಏನ್ ಹೇಳ್ತದಂದ್ರೆ ನೋಡ್ರಿ, ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಗ್ರೇಟರ್ ದ್ಯಾನ್ 0 ವಾಸ್ತವ ಮತ್ತು ವಿಭಿನ್ನ ಮೂಲಗಳನ್ನು ಹೊಂದಿರುತ್ತದೆ. ಎರಡು ವಾಸ್ತವ ಸಂಖ್ಯೆಗಳು ಅಥವಾ ವಿಭಿನ್ನ ಮೂಲಗಳನ್ನು ಹೊಂದಿರುತ್ತದೆ. ನೆಕ್ಸ್ಟ್, ಬಿ ಸ್ಕ್ವೇರ್ ಮೈನಸ್ 4ac ಲೆಸ್ ದ್ಯಾನ್ 0 ಇದ್ರೆ ಕಡಿಮೆ ಇದ್ದಾಗ ಯಾವುದೇ ಮೂಲಗಳನ್ನೇ ಹೊಂದಿರುವುದಿಲ್ಲ, ಮೂಲನೇ ಇರುವುದಿಲ್ಲ, ಅವು ಸಮ್ಮಿಶ್ರ ಮೂಲಗಳನ್ನು ಹೊಂದಿರುತ್ತದೆ. ಒಂದ್ ವೇಳೆ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ 0 ಇದ್ರೆ ಏನಾಗಿತ್ತು? ಸಮ ಮೂಲಗಳನ್ನು ಹೊಂದಿರುತ್ತವೆ. ಏನು ಹೊಂದಿರ್ತವೆ? ಹಿಂಗೆ ಹೇಳಿದ್ರೆ ಏನೇನೋ ತಿಳಿದಿಲ್ಲ ನಿಮ್ಗೆ, ಹೊಟ್ಟೆ ಅರ್ಥ ಆಗುದು. ಒಂದು ಲೆಕ್ಕ ಬಿಡಿಸಿ ಬಿಡ್ತೇನೆ, ಪರ್ಟಿಕ್ಯುಲರ್ ಅರ್ಥ ಆಗ್ತದೆ. ಒಂದೇ ಒಂದು ಲೆಕ್ಕ ಬಿಡಿಸಿದ್ರೆ ಸಾಕು. ಆ ಲೆಕ್ಕ ಬಿಡಿಸಿದಾಗ ಯಾವ ವಾಸ್ತವ ಸಮ ಮೂಲಗಳನ್ನು ಹೊಂದಿರ್ತವೆ, ಯಾವ ವಿಭಿನ್ನ ಮೂಲಗಳನ್ನು ಹೊಂದಿರ್ತವೆ, ಯಾವ ಹೊಂದಿರೋದಿಲ್ಲ ಎಲ್ಲ ನಮಗೆ ಗೊತ್ತಾಗ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಹೇಗಂದ್ರೆ ಗಮನ, ಇದನ್ನ ಅಳಿಸ್ಲೇ, ಇದನ್ನ ಅಳಿಸ್ಲೇ ಕೊಡಬೇಕು. ಯಾಸ್ ಇದನ್ನ ಅಳಿಸಿದಾಗ ಇದ್ರ ಮುಂದೆ ಬರ್ತದೆ ಮೂಲಗಳ ಸ್ವಭಾವ ಏನಾಗ್ತದೆ. ಎಕ್ಸಾಮ್ದಾಗ ಭಾಳ ಇಂಪಾರ್ಟೆಂಟ್, ಭಾರಿ ಇಂಪಾರ್ಟೆಂಟ್. ಒಂದೇ ಬರ್ತದೆ ಗ್ಯಾರಂಟಿ, ಫಿಕ್ಸ್. ಏನ್ ಫಿಕ್ಸ್ ಬರ್ತದೆ ಅಂದ್ರೆ ಒಂದ್ ಲೆಕ್ಕ ಕೊಟ್ಟು ವರ್ಗ ಸಮೀಕರಣದ ಸ್ವಭಾವವನ್ನು ವಿವೇಚಿಸಿ ಅಂತ ಕೊಡ್ತಾನೆ. ಅವಾಗ ನಾವು ಲೆಕ್ಕ ಬಿಡಿಸಿ ಸ್ವಭಾವವನ್ನು ಬರೀತೀವಿ. ಬಿ ಸ್ಕ್ವೇರ್ ಮೈನಸ್ 4ac ಗ್ರೇಟರ್ ದ್ಯಾನ್ 0 ವಾಸ್ತವ ಮತ್ತು ವಿಭಿನ್ನ ಮೂಲಗಳನ್ನು ಹೊಂದಿರುತ್ತದೆ. ಏನು ಹೊಂದಿರುತ್ತದೆ? ವರ್ಗ ಸಮೀಕರಣ ಹೊಂದಿರುತ್ತದೆ. ವರ್ಗ ಸಮೀಕರಣವು ಎರಡು ವಾಸ್ತವ ಮತ್ತು ವಿಭಿನ್ನ ಮೂಲಗಳನ್ನು ಹೊಂದಿರುತ್ತದೆ. ಬಿ ಸ್ಕ್ವೇರ್ ಮೈನಸ್ 4ac ಗ್ರೇಟರ್ ದ್ಯಾನ್ 0 ಇದ್ದಾಗ. ಒಂದು ವೇಳೆ ಲೆಸ್ ದ್ಯಾನ್ ಇದ್ದಾಗ ಮೂಲಗಳು ಇರುವುದಿಲ್ಲ, ಮೂಲಗಳನ್ನು ಹೊಂದಿರುವುದಿಲ್ಲ. ಅಥವಾ ಸಮ್ಮಿಶ್ರ ಮೂಲಗಳು ಹೊಂದಿರುತ್ತವೆ, ಅಥವಾ ಸಮ್ಮಿಶ್ರ ಸಂಖ್ಯೆಗಳಿರುತ್ತವೆ, ಅಂತ ಆಗಿರುತ್ತದೆ. ಡೆಲ್ಟಾ ಬಿ ಸ್ಕ್ವೇರ್ ಮೈನಸ್ 4 ಈಕ್ವಲ್ಸ್ 0 ಇದ್ದಾಗ ಸಮನಾದ ಮೂಲಗಳನ್ನು ಹೊಂದಿರುತ್ತದೆ. ಎಷ್ಟು ಈ ವರ್ಗ ಸಮೀಕರಣದ ಸ್ವಭಾವ ಮಾಡೋದು. ವರ್ಗ ಸಮೀಕರಣದ ಸ್ವಭಾವ ಇಷ್ಟೆಲ್ಲ ಏನಿರ್ತಾವ ಅಂದ್ರೆ ಕರೆಕ್ಟ್ ಆಗಿ ಏನು ನಾವು ಏನ್ ಮಾಡ್ತೀವಿ, ವರ್ಕೌಟ್ ಮಾಡ್ತೀವಿ. ಗೊತ್ತಾಯ್ತಾ? ಹಾಗಾದ್ರೆ ನಾವೇನ್ ಮಾಡೋಣ ಅಂದ್ರೆ ಈಗ ನಾವೇನ್ ಮಾಡೋಣ ಅಂದ್ರೆ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯೋಣ. ಏನ್ ಮಾಡೋಣ? ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯೋಣ. ಇದು ಮೂರು ನಿಮಗೆ ಪರ್ಫೆಕ್ಟ್ ಆಗಿರ್ಬೇಕು, ಯಾವಾಗಲೂ ಪರ್ಫೆಕ್ಟ್ ಆಗಬೇಕು ಅಂದ್ರೆ ಲೆಕ್ಕ ತಿಳಿದಿದ್ದಿಲ್ಲ ಅಂತ ಹೇಳಿ. ಶ್ರೀನಿವಾಸ್ ಓದೋಣ. ನಾವು ಮೂರು ಹೆಂಗ್ ಓದ್ಬೇಕು? ಬಿ ಸ್ಕ್ವೇರ್ ಮೈನಸ್ 4ac ಗ್ರೇಟರ್ ದ್ಯಾನ್ 0 ಇದ್ದರೆ ವಾಸ್ತವ ಮತ್ತು ವಿಭಿನ್ನ ಮೂಲಗಳನ್ನು ಹೊಂದಿರುತ್ತದೆ. ಮೊದಲ ಕಂಡೀಷನ್. ಸೆಕೆಂಡ್ ಕಂಡೀಷನ್, ಬಿ ಸ್ಕ್ವೇರ್ ಮೈನಸ್ 4ac ಲೆಸ್ ದ್ಯಾನ್ 0 ಇದ್ದರೆ ಮೂಲಗಳನ್ನು ಹೊಂದಿರುವುದಿಲ್ಲ ಅಥವಾ ಸಮ್ಮಿಶ್ರ ಮೂಲಗಳನ್ನು ಹೊಂದಿರುತ್ತದೆ. ಮೂರನೇದು, ಬಿ ಸ್ಕ್ವೇರ್ ಮೈನಸ್ 4ac 0 ಇದ್ದರೆ ಸಮನಾದ ಮೂಲಗಳನ್ನು, ಎರಡು ಸಮನಾದ ಮೂಲಗಳನ್ನು ಹೊಂದಿರುತ್ತದೆ. ಎಸ್ ಬಿಡೋಣ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಲೆಕ್ಕ ಬಿಡೋಣ. ಬರ್ಬೋದು. ಒಂದೇ ಎಕ್ಸಾಂಪಲ್, x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 ಇಸ್ ಈಕ್ವಲ್ 0. ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ. ವಿವೇಚಿಸಿ ಅಂದ್ರೆ ಏನು? ಯೋಚನೆ ಮಾಡಿ ಬಿಡಿಸ್ರಿ. ನಿಮ್ಗೆ
ನೀವು ಏನು ಯೋಚನೆ ಅನಿಸ್ತದ ಮಾಡ್ರಿ ಅಂತ ಯೋಚಿಸಿ. ಎಕ್ಸಾಮಿನೇಷನ್ ಫಿಕ್ಸ್ ಏನ ಫಿಕ್ಸ್ ಕ್ವಶನ್ ಗ್ಯಾರಂಟಿ ನೋ ಡೌಟ್. ನಾ ಇಲ್ಲಿ ಬಿಡಿಸ್ಲೆ ಇದು ಹಿಂಗೆ ಇರಲಿ ಅಂತ ಗೊತ್ತಾಗ. ಫಸ್ಟ್ ಕೊಟ್ಟಂತ ಎಕ್ಸಾಂಪಲ್ ಅನ್ನ ಬರ್ಕೋಬಿಟ್ಟಿನಿ. ಹೀಗೆ ಬರ್ಕೊಂಡು ಫಸ್ಟ್ ಏನ್ ಚೆಕ್ ಮಾಡಕ್ ಗೊತ್ತಾ, ಇದು ಆದರ್ಶ ರೂಪದಾಗ ಐತಿಲ್ಲ ಚೆಕ್ ಮಾಡೋದು. ಐತಿ ಆದರ್ಶ ರೂಪದಾಗ? ಆದರ್ಶ ರೂಪದಾಗ ಐತಿ ಅಂದ್ರೆ ಓಕೆ, ಇಲ್ಲಂದ್ರೆ ಮಾಡ್ಬೋದು. ಈಗ ಆದರ್ಶ ರೂಪದಾಗ ಐತಿ ಇದ್ದಾಗ ಎರಡನೇ ಸ್ಟೆಪ್ ಏದ ಬೆಲೆ ಎಷ್ಟು ಅಂತ ಕಂಡಿಡ್ಬೋದು. ಎಷ್ಟು ಏದ ಬೆಲೆ? ಏದ ಬೆಲೆ 1. ಬಿ ದ ಬೆಲೆ ಎಷ್ಟು? ಪ್ಲಸ್ 4. ಸಿ ದ ಬೆಲೆ ಏದ ಬೆಲೆ 1 ಅಂತ ಹೆಂಗೆ ಬಗಳು? ಏದ ಬೆಲೆ ಎಷ್ಟು? ಏದ ಬೆಲೆ ಎಷ್ಟು? ಎಷ್ಟು ಏದ ಬೆಲೆ? 1. ಯಾಕೆ 1? ಸಿದ ಮೇಲೆ ಮೊದಲ ಏದ ಬೆಲೆ 1. ಯಾಕೆ 1? ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಏದ ಬೆಲೆ ಆಗಿರ್ತದೆ. ಏನಾಗಿರ್ತದೆ? ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಏದ ಬೆಲೆ ಆಗಿರ್ತದೆ. ಹಾಗೆ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಏನು ಅಂದ್ರೆ ಏನಿರ್ತದೆ? ಆದ್ದರಿಂದ ಏದ ಬೆಲೆ 1. ಬಿ ದ ಬೆಲೆ 4 ಯಾಕಂದ್ರೆ ಎಕ್ಸ್ ನ ಸಹಗುಣಕ ಯಾವಾಗಲೂ 4 ಆಗಿರುತ್ತೆ. ಎಕ್ಸ್ ನ ಸಹಗುಣಕ ಯಾವಾಗಲೂ ಬಿ ಆಗಿರ್ತದೆ. ಆ ಬಿ ದ ಬೆಲೆ 4 ಆಗಿರ್ತದೆ. ಯಾಕಂದ್ರೆ ಈಗ ಇದನ್ನ ಕಂಪೇರ್ ಮಾಡಿದ್ರೆ ಎದಕ್ಕೆ ಕಂಪೇರ್ ಮಾಡ್ತೀವಿ ಅಂದ್ರೆ ಇದು ಕಂಪೇರ್ ಮಾಡ್ತೀವಿ. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c = 0. ಇದಕ್ಕೆ ನಾವು ಇದನ್ನ ಕಂಪೇರ್ ಮಾಡ್ತೀವಿ. ಮಾಡಲ್ಲ ಅವಶ್ಯಕ. c ದ ಬೆಲೆ ಎಷ್ಟಪ್ಪ ಅಂದ್ರೆ 4 ಅಂತ ಹೇಳ್ತೀವಿ. ಯಾಕ? c ದ ಬೆಲೆ ಸ್ಥಿರ ಸಂಖ್ಯೆ ಇದೆ. ಗೊತ್ತು ಯಾಕ ಬಿಡ್ಸೋಣ? ಶೋಧಕದ ಸೂತ್ರ ಯಾವುದು? ಕ್ವೆಶ್ಚನ್ ಹೇಗದ? ಶೋಧಕದ ಸೂತ್ರ ಯಾವುದು? ಡೆಲ್ಟಾ b² - 4ac. ಇದು ಶೋಧಕದ ಸೂತ್ರ ಅಂತ ಹೇಳ್ತಾರ, ಶೋಧಕ ಅಂತ ಹೇಳ್ತಾರ, ಇಂಗ್ಲಿಷ್ ಡೆಲ್ಟಾ ಅಂತ ಇರ್ತದ. ಡಿಸ್ಕ್ರಿಮಿನೆಂಟ್ ಅಂತಾರೆ ಇನ್ನು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್. ಹಾಗಾದ್ರೆ ಡೆಲ್ಟಾ b² - 4ac. ಹಾಗಾದ್ರೆ ಡೆಲ್ಟಾ ಬಿ ದ ಬೆಲೆ ಹೇಳ್ಬೇಕು ನಾವು 4 ಅನ್ನು ವರ್ಗ ಮಾಡಿ ಮೈನಸ್ 4 4 ಹಚ್ಚಿ ಗುಣಾಕಾರ ಚಿಹ್ನೆ ಇರುತ್ತೆ ಮಧ್ಯದಲ್ಲಿ. ಏದ ಬೆಲೆ ಎಷ್ಟು? 1. ಸಿ ದ ಬೆಲೆ 4. ಹಾಗಾದ್ರೆ ಗಮನವಿರಲಿ, ಡೆಲ್ಟಾ ಎಷ್ಟು? 14 ಮೈನಸ್ ನೋಡಿ ಗುಣಾಕಾರ ಮಾಡ್ರಿ. 4 4 4 ಒಂದೇ 4 14 ಎಷ್ಟು? ಡೆಲ್ಟಾ ಬೆಲೆ ಎಷ್ಟು? ಡೆಲ್ಟಾ 0 ಇದ್ರೆ ಏನು ಹೇಳ? ಸಮಾನವಾದ ಮೂಲಗಳನ್ನು ಹೊಂದಿರುತ್ತದೆ. ವೆರಿ ಸಿಂಪಲ್. ಇದೇ ರೀತಿ ಇನ್ನೊಂದು ಲೆಕ್ಕ ಬಿಡಿಸಿದಾಗ ಧನ ಸಂಖ್ಯೆ ಬರ್ತದೆ, ಅವಾಗ ಗ್ರೇಟರ್ ದ್ಯಾನ್ 0 ಅಂತ ಬರ್ತದೆ. ಇನ್ನೊಂದು ಲೆಕ್ಕ ಬಿಡಿಸಿದಾಗ ಮೈನಸ್ ಬರ್ತದೆ, ಲೆಸ್ ದ್ಯಾನ್ 0 ಅಂತ ಬರ್ತದೆ. ಅದು ಸೆಂಟೆನ್ಸ್ ಸ್ಪೆಲ್ಲಿಂಗ್. ಅಂಡರ್ಸ್ಟ್ಯಾಂಡ್? ಹಾಗಾದ್ರೆ ಇಂಥ ಲೆಕ್ಕಗಳು ನಮ್ಮ ಎಕ್ಸರ್ಸೈಸ್ ನಾಗ ಇದಾವೆ. ಎಕ್ಸರ್ಸೈಸ್ ನೆಕ್ಸ್ಟ್ ಎಕ್ಸರ್ಸೈಸ್ 3.4.3 ದಾಗ ಒಂದೇ ಮೇಲೆ ಐತಿ. ಅದರಲ್ಲಿ ಎಲ್ಲ ಲೆಕ್ಕಗಳ ಬಿಡಿಸ್ಕೊಂಬರಿ. ಬಲ್ಲಾರ್ ಮತ್ತೆ ನಾಳೆ ಬಿಡಿಸೋಣ. ಓಕೆ? ಎಸ್, ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸೋಣ. ಮತ್ತೆ ನಾಳೆ ನೆಕ್ಸ್ಟ್ ಕ್ಲಾಸ್ ಅನ್ನು ತೋರ್ತೇನೆ.